ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಹಾಗಾದ್ರೆ. ಸರ್ 215 ಮುಗಿಸ್ಕೊಟ್ಬಿಡ್ತೀನಿ ಸರ್. 2,15,000 ಗೆ ಹೋಂಡಾ CR-V ಸಿಗ್ತಾ ಇದೆ. ಅಂಡ್ 3 SX4 ಏನ್ ನೋಡ್ತಿದ್ದೀರಾ, 3 SX4 ಕೂಡ 2.5 ಲಕ್ಷದೊಳಗಡೆ ಎಲ್ಲ ವೆಹಿಕಲ್ ನಿಮ್ಗೆ ಅವೈಲಬಲ್ ಇದೆ. 3 ವೆಹಿಕಲ್ ಯಾರಾದರೂ ನೋಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ SX4 ನೋಡ್ತಿರೋರು ಆರಾಮಾಗಿ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಸರ್ 60,000 ಕೊಟ್ಟು ಕಳಿಸ್ತೀನಿ. 60,000 ಎಲ್ಲ ಕೊಡ್ತೀರಾ. 1,75,000 ಹೇಳ್ತಿದ್ದೀರಾ. ಫೈನಲ್ ಪ್ರೈಸ್ ಸರ್ 160ಗೆ ಕೊಡ್ತೀನಿ ಸರ್. 1,60,000 ಎಲ್ಲ ಕೊಡ್ತೀನಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಆಲ್ಫಾ ಮೋಟರ್ಸ್ಗೆ ಬಂದಿದ್ದೀನಿ. ಆಲ್ಫಾ ಮೋಟರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ JP ನಗರ್ 7th ಫೇಸಲ್ಲಿ ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, ಅದರ ಆಪೋಸಿಟಲ್ಲೇ ಬರುತ್ತೆ. ಗೂಗಲ್ ಲಿಂಕ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಇಲ್ಲಿ ಆಲ್ಫಾ ಮೋಟರ್ಸಲ್ಲಿ ಇದು ಕೊನೆ ವಿಡಿಯೋ. ಯಾಕೆ ಅಂತ ಹೇಳಿದ್ರೆ ಇವರು ಎಕ್ಸ್ಪ್ಯಾನ್ಷನ್ ಮಾಡ್ತಿದ್ದಾರೆ ಹೊಸ ಶೋರೂಮ್ಗೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರೀಸನಬಲ್ ಪ್ರೈಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ಅದ್ನಾನ್ ಬಾಯ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಹೊಸ ಶೋರೂಮ್ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀರಾ. ಸೊ ಎಲ್ಲಿ ಸರ್ ಅದು? ಸರ್ ಇಲ್ಲಿಂದ ನಿಯರ್ ಬೈನೇ ಸರ್, ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಆಫ್ ಆಲ್ಫಾ ಮೋಟರ್ಸ್. 500 ಮೀಟರ್ಸ್ ಅಲ್ವಾ? 500 ಮೀಟರ್ಸ್. ಓಕೆ ಸರ್. 2 ಮಂತ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. 2 ಮಂತ್ಸ್ ಒಳಗೆ ನಿಮ್ಮ ಶೋರೂಮು, ಹೊಸ ಶೋರೂಮು ಎಲ್ಲರಿಗೂ ನೋಡೋಕೆ ಸಿಗುತ್ತೆ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಾಲಿಟಿ ಸರ್, ಏನು ಆಫರ್ ಸಿಗುತ್ತೆ ಸರ್? ಆಸ್ ಈ ಶೋರೂಮ್ ಅಲ್ಲಿ ಲಾಸ್ಟ್ ವಿಡಿಯೋ ಆಗಿರೋದ್ರಿಂದ ಇವತ್ತು ಎಲ್ಲಾ ಪ್ರೈಸಸ್ ರೀಸನೇಬಲ್ ಇರುತ್ತೆ. ಯಾಕಂದ್ರೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇದೆ. ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇರೋದ್ರಿಂದ ಏನ್ ವೆಹಿಕಲ್ ಸ್ಟಾಕ್ ಇದೆ ಇವತ್ತು ಅದು ನೋಡಬಹುದು. ತುಂಬಾ ಸ್ಟಾಕ್ ಇದೆ. ಇದು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇಂದ ತುಂಬಾ ಪ್ರೈಸಸ್ ರೀಸನೇಬಲ್ ಇರುತ್ತೆ. ಪ್ಲಸ್ ಸರ್ವಿಸಿಂಗ್ ಏನಿದೆ ಅಂದ್ರೆ ಆನ್ ದ ಸ್ಪಾಟ್ ಸರ್ವಿಸ್. ಓಕೆ, ಕಸ್ಟಮರ್ ಇಸ್ ರೆಡಿ ಟು ಟೇಕ್ ದ ಡೆಲಿವರಿ. ಇವಾಗ ಡೆಲಿವರಿ ತಗೊಂಡೋಗಕ್ಕೆ ರೆಡಿ ಇದ್ದಾರೆ ಅಂದ್ರೆ ಕಸ್ಟಮರ್ ಮುಂದೆನೆ ಆಯಿಲ್ ಸರ್ವಿಸ್, ಆಯಿಲ್ ಫಿಲ್ಟರ್ ಎಲ್ಲ ನೀಟಾಗಿ ಚೆಕ್ ಮಾಡಿ, ಸರ್ವಿಸ್ ಫ್ರೀ ಆಗಿ ಮಾಡಿ, ಇಂಟೀರಿಯರ್ ಕ್ಲೀನಿಂಗ್, ಪಾಲಿಶಿಂಗ್ ಎಲ್ಲ ಫ್ರೀ ಆಗಿ ಮಾಡಿ ಕೊಟ್ಟು ಫ್ರೀ ಆಗಿ ಮಾಡ್ತೀರಾ. ಓಕೆ, ಅದಲ್ದಲೆ ಅದಕ್ಕಿಂತ ಹೆಚ್ಚಾಗಿ ಪ್ರೈಸಸ್ ಬಂದು ತುಂಬಾನೇ ರೀಸನಬಲ್ ಇದೆ. ಓಕೆ ಸರ್, ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಯಾವ ತರ ಇರುತ್ತೆ ಅಂತ ಹೇಳಿ ನೋಡೋಕೆ ಪ್ರೈಸಸ್ನ. ಸೊ ಬನ್ನಿ ಆಗಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಮೊದಲಿಗೆ ಸೆಡಾನಲ್ಲಿ ನನ್ನ ಪರ್ಸನಲ್ ಫೇವ್ರೇಟ್ ಕಾರ್ ಅಂತ ಹೇಳ್ಬೋದು ಈ ಗಾಡಿನ. ಸ್ಕೋಡಾ ಆಕ್ಟೇವಿಯಾ ಇದೆ. ಈ ಗಾಡಿಯ ಡೀಟೇಲ್ಸ್ ತಗೊಳ್ಳೋಣ. ಎಸ್ ಸರ್. ಸರ್ ಇದು ಸ್ಕೋಡಾ ಆಕ್ಟೇವಿಯಾ LNK ಮಾಡಲ್ಲು, 2018 ಮಾಡಲ್ಲು. 2018 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. LNK ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಜಸ್ಟ್ 45,000 ಕಿಲೋಮೀಟರ್ಸ್ ಓಡಿದೆ. ಪೆಟ್ರೋಲ್ ಇಂಜಿನ್ ಗಾಡಿ ವಿತ್ ಟಾಪ್ ಎಂಡ್ ಮಾಡಲ್ಲು, ವಿತ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಓಕೆ, ಇದರಲ್ಲಿ ನಿಮಗೆ ಪ್ಯಾರಾನಾಮಿಕ್ ಸನ್ರೂಫ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆಟೋ ಟ್ರಾನ್ಸ್ಮಿಷನ್ನು, ಬಟನ್ ಸ್ಟಾರ್ಟು, ಅಲಾಯ್ ವೀಲ್ಸು, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, ಇದರ ಪ್ರೈಸ್ ಬಂದ್ಬಿಟ್ಟು 18 lakhs ಇದೆ, ನೆಗೋಷಿಯಬಲ್ ಪ್ರೈಸ್. 18 lakhs ಹೇಳ್ತಿದ್ದೀರಾ? ಹೊಸ ವೆಹಿಕಲ್ ಬಂದ್ಬಿಟ್ಟು ಇದು 48 lakhs ಇದೆ ಸರ್. ಹೊಸ ವೆಹಿಕಲ್ ಬಂದು 48 lakhs ಇದೆ. ಸೊ ಇದರಲ್ಲಿ ನಿಮಗೆ 6 ಏರ್ ಬ್ಯಾಗ್ ಬರುತ್ತೆ. ಹೌದು, 6 ಏರ್ ಬ್ಯಾಗ್ ಬರುತ್ತೆ. ತುಂಬಾ ಸೇಫೆಸ್ಟ್ ಗಾಡಿ ಅಂತ ಹೇಳ್ಬೋದು. 6 ಅಲ್ಲ, 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸಾರಿ, ನಿಮಗೆ ಏರ್ ಬ್ಯಾಗ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳೋದಾದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ ಡ್ರೈವರು ಮತ್ತು ಪ್ಯಾಸೆಂಜರ್ಗೆ ಒಂದು ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ಲು. ಮತ್ತು ನಿಮಗೆ ಫ್ರಂಟ್ ಸೀಟ್ಸ್ ಎರಡರಲ್ಲೂ ಕೂಡ ಬರುತ್ತೆ. ಅದಾದಮೇಲೆ ನಿಮಗೆ ಪಿಲ್ಲರಲ್ಲಿ ಬರುತ್ತೆ, ಜೊತೆಗೆ ಬ್ಯಾಕ್ ಸೀಟ್ಸಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಸೊ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು ವೆಹಿಕಲ್ಲು. ಒಂದ್ಸಲಿ ನೀವು ಟೆಸ್ಟ್ ಡ್ರೈವ್ ತೊಗೊಂಡು ಇಂಜಿನ್ ಚೆಕ್ ಮಾಡಿಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಅಪ್ ಟು ಡೇಟ್ ಕಂಪನಿ ರೆಕಾರ್ಡ್ಸ್ ಅವೈಲೇಬಲ್ ಇದೆ ಸರ್. ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಸೊ 18 lakhs ನೆಗೋಷಿಯಬಲ್. 18 lakhs ಹೇಳ್ತಿದ್ರಾ? ನೆಗೋಷಿಯಬಲ್. ಸರ್ ಒಂದು ಫೈನಲ್ ಪ್ರೈಸು ಲಕ್ಸುರಿ ಕಾರ್ ನೋಡ್ತಿರೋರಿಗೆ ಹೇಳ್ಬಿಡಿ ಸರ್. ಸರ್ 17 lakhs ಕೊಟ್ಬಿಡ್ತೀನಿ ಸರ್. 17 lakhs ಕೊಟ್ಬಿಡ್ತೀರಾ? ಸೊ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಇದು. ನೋಡ್ಬೋದು ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು. ಸರ್ ಲೋನ್ ಎಲ್ಲ ಹೇಗೆ ಸರ್ ಈ ಗಾಡಿಗೆಲ್ಲ? ಸರ್ ಆಗುತ್ತೆ, ಆಲ್ಮೋಸ್ಟ್ ನಿಮಗೆ 80 to 90% ಲೋನ್ ಆಗುತ್ತೆ ಸರ್. ನಿಮಗೆ 80 to 90% ಲೋನ್ ಆಗುತ್ತೆ. ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಇರಬೇಕು. ಆ್ಯಂಡ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವುದು ಸರ್? ಹ್ಯುಂಡೈ ಎಲೆಂಟ್ರಾ ಇದೆ. ನೋಡ್ಬೋದು. ಎಸ್ ಸರ್, ಎಲೆಂಟ್ರಾ 2014 ಮಾಡಲ್, ಪೆಟ್ರೋಲ್ ಇಂಜಿನ್, SX ಆಪ್ಷನಲ್ ವಿತ್ ಬಟನ್ ಸ್ಟಾರ್ಟ್ ಇದು ಕೂಡ. ಓಕೆ, ಇದು ನಿಮಗೆ 85,000 ಕಿಲೋಮೀಟರ್ಸ್ ಓಡಿದೆ, ಪೆಟ್ರೋಲ್ ಇಂಜಿನ್. ಓಕೆ, ಇದರಲ್ಲಿ ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲೂ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಬಟ್ ನಿಮಗೆ ಮೈಲೇಜ್ ಸಿಟಿಲಿ ಒಂದು 10 to 11 ಬರುತ್ತೆ, ಹೈವೇಲಿ 13+ ಬರುತ್ತೆ ನಿಮಗೆ. ವಿತ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಸೇಫ್ಟಿ ಫೀಚರ್ಸ್, ಏರ್ ಬ್ಯಾಗ್, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. SX ಆಪ್ಷನಲ್ ಇದು, ಆಪ್ಷನಲ್ ವೆಹಿಕಲ್. SX ಆಪ್ಷನಲ್ ಇದು. ಎಲೆಂಟ್ರಾ ಬಂದು ಹ್ಯುಂಡೈ ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಇದು. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ.
ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏರ್ ಬ್ಯಾಗ್ಸು, ABS ಮತ್ತು ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಮತ್ತು ರೇರ್ ಕಪ್ ಹೋಲ್ಡರ್ಸಿಂದ ಹಿಡ್ಕೊಂಡು ಫ್ರಂಟ್ ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ. ನೋಡ್ಬೋದು ಗಾಡಿಯ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು 7,25,000 ನೆಗೋಷಿಯಬಲ್ ಪ್ರೈಸ್. 7,25,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಪೆಟ್ರೋಲ್ ವೇರಿಯಂಟ್ ಇದು. ಫೈನಲ್ ಪ್ರೈಸು ಸರ್ 6,65,000 ಫೈನಲ್ ಕೊಟ್ಬಿಡ್ತೀನಿ ಸರ್. 6,65,000ಗೆ ಎಲೆಂಟ್ರಾ SX ಟಾಪ್ ಆ್ಯಂಡ್ ಸಿಗ್ತಾ ಇದೆ. ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಹೋಂಡಾ ಸಿವಿಕ್ ಇದೆ. ಹೋಂಡಾ ಸಿವಿಕ್ ಇದೆ ನೋಡ್ಬೋದು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ಸೆಡಾನ್ ಇದೆ, ಯೂತ್ಸ್ಗೆ ಫೇವ್ರೇಟು. ಎಸ್ ಸರ್. ಹೋಂಡಾ ಸಿವಿಕ್ 2010 ಮಾಡಲು, VMT ಟಾಪ್ ಮಾಡಲ್ ಇದು ಕೂಡ. ಓಕೆ. ಇದು ಥರ್ಡ್ ಓನರ್, ಪೆಟ್ರೋಲ್ ಇಂಜಿನ್. ಆಲ್ಮೋಸ್ಟ್ ಇದು ಕೂಡ ನಿಮಗೆ 90,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ. ಟಾಪ್ ಅಂಡ್ ಮಾಡಲ್. ಇದರಲ್ಲೂ ನಿಮಗೆ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಲೆದರ್ ಇಂಟೀರಿಯರ್ ಬರುತ್ತೆ. ಪ್ರೈಸ್ ಇದ್ರದ್ದು 3,45,000 ನೆಗೋಷಿಯಬಲ್ ಪ್ರೈಸ್. 3,45,000. ಇದು ಕೂಡ ಪೆಟ್ರೋಲ್ ಇಂಜಿನ್. ಟಾಪ್ ಮಾಡಲ್. ಇದು ಟಾಪ್ ಮಾಡಲ್ ಆಗಿರೋದ್ರಿಂದ ಮ್ಯಾಗು, ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ? 3,45,000 ನೆಗೋಷಿಯಬಲ್ ಪ್ರೈಸ್. 3,45,000. ಫೈನಲ್ ಏನಾರು ಆಗುತ್ತಾ ಇದಕ್ಕಿಂತ? ಸರ್ 3,25,000 ಕೊಟ್ಬಿಡ್ತೀನಿ. 3,25,000ಗೆಲ್ಲ ನಿಮಗೆ ಸಿವಿಕ್ ಸಿಗ್ತಾ ಇದೆ ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಲಕ್ಸುರಿ ಕಾರ್ ಇದೆ ನೋಡ್ಬೋದು. ಲಕ್ಸುರಿ ಕಾರು ನಿಮಗೆ ಇದು ಡ್ಯೂಯಲ್ ಟೋನು ತುಂಬ ಚೆನ್ನಾಗಿ ಕಾಣ್ತಿದೆ. ಸರ್ ಯಾವ ವೆಹಿಕಲ್ ಸರ್ ಇದು? ಸರ್ Audi Q7. ಇದು ಉತ್ತರಾಖಂಡ್ ರಿಜಿಸ್ಟ್ರೇಷನ್. ಓಕೆ. ಆಸ್ ನಮ್ಮ ಲಾಸ್ಟ್ ವಿಡಿಯೋದಲ್ಲೂ ಇದ್ರ ವೆಹಿಕಲ್ ನಾವು ಡೀಟೇಲ್ಸ್ ಕೊಟ್ಟಿದ್ವಿ. ಬಟ್ ಆಸ್ ಲಾಸ್ಟ್ ವಿಡಿಯೋಗಿಂತ ಇದರಲ್ಲಿ ಇವಾಗ ಚೇಂಜಸ್ ಏನಿದೆ ಅಂದ್ರೆ ಪ್ರೈಸ್ ಒಂದು ರೀಸನೇಬಲ್. ಪ್ರೈಸ್ ಡಿಕ್ರೀಸ್ ಮಾಡಿ ಕೊಡ್ತಾ ಇದ್ದೀನಿ. ಸರ್ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ? ಸರ್ ಇದು ಡೀಸೆಲ್ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಏರ್ ಬ್ಯಾಗ್, ABS. ಆಸ್ ಲಕ್ಸುರಿ ವೆಹಿಕಲ್ ಎಲ್ಲ ಸೇಫ್ಟಿ ಫೀಚರ್ ಬರುತ್ತೆ. ರೇರ್ ಸೀಟ್ ಅಲ್ಲಿ LCD ಮಾನಿಟರ್ಸ್ ಬರುತ್ತೆ ನಿಮಗೆ. ಓಕೆ. ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಟಾಪ್ ಮಾಡಲ್ ವಿತ್ ಡಬಲ್ ಸನ್ರೂಫ್ ಬರುತ್ತೆ ಇದರಲ್ಲಿ. ರೇರ್ AC, ಅಲಾಯ್ ವೀಲ್ಸ್ ಬರುತ್ತೆ. ಮತ್ತೆ ಇದು 8 ಸೀಟರ್ ವೆಹಿಕಲ್. ಇದು 8 ಸೀಟರ್ ವೆಹಿಕಲ್. ಇದು 8 ಸೀಟರ್ ವೆಹಿಕಲ್ ನೋಡ್ಬೋದು. Audi Q7 ಡೀಸೆಲ್ ಇಂಜಿನ್ ಗಾಡಿ ಇದು. ಸರ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಇದು? ಸರ್ ಸಿಟಿನಲ್ಲಿ 10 to 11 ಬರುತ್ತೆ. ಹೈವೇಲಿ ಒಂದು 14-15 ಬರುತ್ತೆ ಸರ್. 14-15 ಬರುತ್ತೆ. ತುಂಬಾ ಚೆನ್ನಾಗಿ ಓಡಿಸಿದ್ರೆ. ಇಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಲಕ್ಸುರಿ ವೆಹಿಕಲ್. ಕಿಲೋಮೀಟರ್ಸ್ ತುಂಬಾನೇ ಕಡಿಮೆ ಓಡಿದೆ. ಜಸ್ಟ್ 45,000 ಕಿಲೋಮೀಟರ್ಸ್ ಓಡಿದೆ. ಓನ್ಲಿ 45,000 ಕಿಲೋಮೀಟರ್ ಓಡಿದೆ. ಸೊ ಇದು ಬೇರೆ ಸ್ಟೇಟ್ ವೆಹಿಕಲ್. ಸೊ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಆಸ್ ಇದು ಇಂಟ್ರೆಸ್ಟೇಟ್ ಆಗಿರೋದ್ರಿಂದ ಇದ್ರ ಪ್ರೈಸ್ ಲಾಸ್ಟ್ ಟೈಮ್ ಸ್ವಲ್ಪ ಇದ್ದಿತ್ತು. ಇವಾಗ ರೀಸನೇಬಲ್ ಮಾಡ್ತಾ ಇದ್ದೀನಿ. 13.5 ಲಾಖಿ ಕೊಟ್ಬಿಡ್ತೀನಿ ಸರ್ ವಿತ್ NOC. 13.5 ಲ್ಯಾಕ್ಗೆ ವಿತ್ NOC 2012 ಮಾಡಲ್ Audi ಸಿಗ್ತಾ ಇದೆ. ಓಕೆ ಸರ್, ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ನಿಮಗೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಆಗಿರ್ಬೋದು, ಮತ್ತು ಬೇರೆ ಎಲ್ಲ ಲಕ್ಸುರಿ ಆಪ್ಷನ್ಸು ಬಂದೇ ಬರುತ್ತೆ ಇದರಲ್ಲಿ. ಮತ್ತು ಡ್ಯೂಯಲ್ ಟೋನು ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ವೆಹಿಕಲ್ಲು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ಕೋಡಾ. ಸರ್ ಸ್ಕೋಡಾ ಸೂಪರ್ 2012 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಓಕೆ. ಎಲಿಗೆನ್ಸ್ ಮಾಡಲ್. ಇದು ಇದರಲ್ಲಿ ನಿಮಗೆ ಸನ್ರೂಫ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಪೆಟ್ರೋಲ್ ಇಂಜಿನ್. ಇದು ಕಿಲೋಮೀಟರ್ಸ್ ನಿಮಗೆ 78,000 ಓಡಿದೆ. ಇದರಲ್ಲೂ ಕೂಡ ಸೇಫ್ಟಿ ಫೀಚರ್ಸ್ ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಕ್ಲೈಮೇಟಿಕ್ ಕಂಟ್ರೋಲ್, AC, ರೇರ್ ಡಿಫಾಗರ್ಸು, ರೇರ್ AC ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ನೋಡ್ಬೋದು. ಗಾಡಿ ಕಂಡೀಷನ್ನು ಆ್ಯಂಡ್ ಒಳ್ಳೆ ಸೇಫ್ಟಿ ಫೀಚರ್ ಇದೆ. ಸ್ಕೋಡಾದೆಲ್ಲ ಬಿಲ್ಡ್ ಕ್ವಾಲಿಟಿ ನಿಮಗೆಲ್ಲ ಗೊತ್ತೇ ಇದೆ. ಡ್ರೈವಬಿಲಿಟಿ ಚೆನ್ನಾಗಿರುತ್ತೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಲ್ಲದೆ ಸೇಫ್ಟಿ ಫೀಚರ್ಸ್ ಬಂದು ನಿಮಗೆ 8 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಎಲ್ಲ ಥರ ಆಪ್ಷನ್ ಬರುತ್ತೆ ಇದರಲ್ಲಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಪೆಟ್ರೋಲ್ ಇಂಜಿನ್ ಇದು. ಪ್ರೈಸ್ ಬಂದ್ಬಿಟ್ಟು 4,95,000 ನೆಗೋಷಿಯಬಲ್ ಪ್ರೈಸ್. 4,95,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಸ್ಟೇರಿಂಗಲ್ಲೂ ಕೂಡ ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲಿ ಸೀಟ್ಸ್ ಬರುತ್ತೆ ಇದರಲ್ಲಿ. ಸೊ ಎಲ್ಲ ಥರ ಆಪ್ಷನ್ಸ್ ಬರುತ್ತೆ. ಆಟೋಮೆಟಿಕ್ ವೆಹಿಕಲ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸರ್ ಪ್ರೈಸ್ ಇನ್ನೊಂದ್ಸಲಿ ಹೇಳ್ತೀರಾ ಇದು? ಸರ್ 4,95,000 ನೆಗೋಷಿಯಬಲ್ ಪ್ರೈಸ್. 4,95,000 2012 ಮಾಡಲು. 12 ಮಾಡಲ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 475 ಕ್ಲೋಸ್ ಮಾಡ್ತೀನಿ ಸರ್. 4,75,000 ಕ್ಲೋಸ್ ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಟೊಯೋಟಾ ಕೊರೋಲಾ G ಮಾಡಲ್. ಇದು ಟಾಪ್ ಮಾಡಲ್, 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಅಪ್ ಟು ಡೇಟ್ ಇದ್ರದ್ದು ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಓಕೆ. 90,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಆಸ್ G ಮಾಡಲ್, ಟಾಪ್ ಮಾಡಲ್ ಇದು ನಿಮಗೆ. ಇದರಲ್ಲೂ ನಿಮಗೆ ಸ್ಟೇರಿಂಗ್ ಅಲ್ಲಿ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ, ರೇರ್ AC, ಡಿಫಾಗರ್ಸು, ಕ್ಲೈಮೇಟಿಕ್ ಕಂಟ್ರೋಲ್, AC, ಪವರ್ ಸ್ಟೇರಿಂಗು, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಓಕೆ. ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ. 1.8 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ, ಪವರ್ಫುಲ್ ಇಂಜಿನ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ 3,95,000 ನೆಗೋಷಿಯಬಲ್ ಪ್ರೈಸ್. 3,95,000. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 90,000 ಕಿಲೋಮೀಟರ್ಸ್ ಓಡಿದೆ. 90,000 ಕಿಲೋಮೀಟರ್ ಓಡಿದೆ. ಸೊ ಟೊಯೋಟಾಗೆಲ್ಲ ಇದೆಲ್ಲ ಮ್ಯಾಟ್ರೇ ಇಲ್ಲ, ಯಾಕೆಂದರೆ ಒಳ್ಳೆ ಇಂಜಿನ್ ಬರುತ್ತೆ ಟೊಯೋಟಾದಲ್ಲಿ ನಿಮಗೆ. ಸರ್ ಆಲ್ಮೋಸ್ಟ್ ಟೊಯೋಟಾ ಕೊರೋಲಾ ವೆಹಿಕಲ್ಸು
ನಮಗೆ ರೀಸೆಂಟ್ ಆಗಿರೋ 2015-16 ಮಾಡಲ್ ನಮಗೆ 3 lakhs 4 lakhs ಓಡಿರೋ ವೆಹಿಕಲ್ಸ್ ಬಂದಿದೆ. ಹೌದು. ಬಟ್ ಟೊಯೋಟಾದಲ್ಲಿ ಬೆಸ್ಟ್ ಹೇಳ್ಬೋದು, ಇದು ತುಂಬಾ ಕಡಿಮೆ ಓಡಿದೆ, ತುಂಬಾ ಕಮ್ಮಿ ಹೋಗಿದೆ. ಅಂಡ್ ಗಾಡಿ ಕಂಡೀಷನ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸೇಮ್ ಟೊಯೋಟಾ ಇಟಿಯಾಸ್ ಲೀವಾ. ಟೊಯೋಟಾ ಇಟಿಯೋಸ್ ಇದೆ ನೋಡ್ಬೋದು. ಟೊಯೋಟಾ ಲವರ್ಸ್ಗೆ 2 ಗಾಡಿ ಇದೆ ಇವತ್ತು. ಎಸ್ ಸರ್. ಇಟಿಯಾಸ್ ಲೀವಾ ಬಂದು ಪೆಟ್ರೋಲ್ ಇಂಜಿನ್, ಇದು ಲೀವಾ ಹ್ಯಾಚ್ ಬ್ಯಾಕ್ ವೆಹಿಕಲ್. ಇದು ಓಕೆ, ಸಿಟಿ ಡ್ರೈವಿಗೆ ತುಂಬಾ ಕಂಫರ್ಟೇಬಲ್ ವೆಹಿಕಲ್ ಅಂತ ಕೂಡ ಹೇಳ್ಬೋದು. ಇದು ಜಿ ಮಾಡೆಲ್ ಇದು. ಓಕೆ, ಬಟ್ ಇದರಲ್ಲಿ ಸೇಫ್ಟಿ ಫೀಚರ್ಸ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ABS ಬರೋದಿಲ್ಲ. ಪೆಟ್ರೋಲ್ ಇಂಜಿನ್ ನಿಮಗೆ ಆಲ್ಮೋಸ್ಟ್ 78,000 to 80,000 ಕಿಲೋಮೀಟರ್ಸ್ ಓಡಿದೆ. ಓಕೆ, ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಎಕೋಹೋಮಾ ಟೈರ್ಸ್ ಹಾಕಿದ್ದಾರೆ ಸರ್. ಇದು ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ಜಿ ವೇರಿಯಂಟು ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 2,95,000 ನೆಗೋಷಿಯಬಲ್ ಪ್ರೈಸ್. 2,95,000 ಹೇಳ್ತಿದ್ದೀರಾ, ನೆಗೋಷಿಯಬಲ್. ಸೊ ನಿಮಗೆ ಗಾಡಿ ಯಾವ ಥರ ಕಾಣ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಒಳ್ಳೆ ರೀಪೇಂಟ್ ಆಗಿ ಇವಾಗ ತಾನೇ ಬಂದಿರೋ ಥರ ಕಾಣ್ತಾ ಇದೆ. ಅಷ್ಟು ನೀಟಾಗಿದೆ ವೆಹಿಕಲ್ ಅಂದರೆ ಕಲರು. ಸೊ ನೋಡ್ಬೋದು, ಒಂದ್ಸಲಿ ಇಂಜಿನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. 60,000 to 70,000 ಅಷ್ಟೇ ಓಡಿರೋದು ಕಿಲೋಮೀಟರ್ ಕೂಡ. ಸೊ ಇದರಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ವೈಸು ABS ಏರ್ ಬ್ಯಾಗು ಬರಲ್ಲ. ಅದನ್ನ ಬಿಟ್ಟು ಎಲ್ಲ ಥರ ಆಪ್ಷನ್ಸ್ ಬರುತ್ತೆ ನಿಮಗೆ. ಪವರ್ ವಿಂಡೋಸ್ ಆಗಿರ್ಬೋದು, ಪವರ್ ಸ್ಟೇರಿಂಗ್ ಆಗಿರ್ಬೋದು, AC ಆಗಿರ್ಬೋದು ಬರುತ್ತೆ. ಆ್ಯಂಡ್ ನೋಡ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಎಷ್ಟು ಅಂತ ಹೇಳಿದ್ರೆ 2,95,000 ನೆಗೋಷಿಯಬಲ್. 2,95,000 ಹೇಳ್ತಿದ್ದೀರಾ ಸರ್. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಡೆಡ್ ಲೈನ್ ಪ್ರೈಸ್ ಅಲ್ಲಿ 280ಗೆ ಕೊಟ್ಟು ಕಳಿಸ್ಬಿಡ್ತೀನಿ. 2,80,000ಗೆಲ್ಲ ನಿಮಗೆ ಟೊಯೋಟಾ ಇಟಿಯೋಸ್ ಸಿಗ್ತಾ ಇದೆ ನೋಡ್ಬೋದು. ಕಲರ್ ಕೂಡ ತುಂಬ ಯೂನಿಕ್ ಆಗಿದೆ, ಯುನಿಕ್ ಕಲರ್ಸ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಲಕ್ಸುರಿ ವೆಹಿಕಲ್ ನೋಡ್ಬೋದು. ಲಕ್ಸುರಿ ವೆಹಿಕಲ್ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆ ನಿಮಗೆ ಕ್ಯಾಪ್ಟೈವಾ ನೋಡ್ಬಿಡೋಣ. ಇದು ಕೂಡ ಲಕ್ಸುರಿ ವೆಹಿಕಲ್ನೇ, ಶೆವರ್ಲೆಲಿ. ಸೊ ಒಳ್ಳೆ ಗಾಡಿ. ಎಸ್ ಸರ್. ಸರ್ ಶೆವರ್ಲೈಟ್ ಕ್ಯಾಪ್ಟಿವಾ 2010 ಮಾಡಲ್, LTZ ಮಾಡಲ್. ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಸರ್ ಆಸ್ ಇದರಲ್ಲಿ ಕಸ್ಟಮೈಸ್ ಇದರಲ್ಲಿ ಬಟನ್ ಸ್ಟಾರ್ಟ್ ಇದೆ ವೆಹಿಕಲ್ ಅಲ್ಲಿ. ಓ ಬಸ್ ಬಟನ್ ಸ್ಟಾರ್ಟ್ ಕೂಡ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ಅಂತ ಹೇಳ್ಬೋದು. ಓಕೆ, ಪ್ಲಸ್ ಇದರಲ್ಲಿ ಸನ್ ರೂಫ್ ಬರುತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ನಿಮಗೆ ತುಂಬಾ ಕಂಫರ್ಟೇಬಲ್ ಡ್ರೈವ್. ಪ್ಲಸ್ ಇದು ಡಾಕ್ಟರ್ ಡ್ರಿವನ್ ವೆಹಿಕಲ್. ಓಕೆ, ಅಪ್ ಟು ಡೇಟ್ ಡಾಕ್ಟರ್ ಬಾಷ್ ಸರ್ವಿಸ್ ಸೆಂಟರ್ ಅಲ್ಲಿ ಅಪ್ ಟು ಡೇಟ್ ಹಿಸ್ಟ್ರಿ ಅವೈಲೇಬಲ್ ಇದೆ ಈ ಗಾಡಿದು. ಹೌದಾ? ಓಕೆ, ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಇದು? ಸರ್ 1 lakh ಕಿಲೋಮೀಟರ್ಸ್ ಓಡಿದೆ. 1 lakh ಕಿಲೋಮೀಟರ್ಸ್ ಓಡಿದೆ. ಆ್ಯಂಡ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ಬೋದು ಇದರಲ್ಲಿ. ಆ್ಯಂಡ್ AC ಬಂದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ವಿತ್ ಒಂದು ಮಲ್ಟಿಮೀಡಿಯಾ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಅದಲ್ಲದೆ ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ಇದು 7 ಸೀಟರ್ ವೆಹಿಕಲ್. ಪ್ರೈಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಇದು ಎಷ್ಟು ಅಂತ ಕೇಳೋಣ ಸರ್. ಪ್ರೈಸ್ ಎಷ್ಟು ಸರ್ ಇದು? ಸರ್ 3,95,000 ಓನ್ಲಿ. 3,95,000ಗೆ ಒಂದು 7 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. ವಿತ್ ಟಾಪ್ ಎಂಡ್ ಮಾಡಲ್, ವಿತ್ ಬಟನ್ ಸ್ಟಾರ್ಟ್ ಸಿಗ್ತಾ ಇದೆ, ವಿತ್ ಸನ್ ರೂಫ್ ಸಿಗ್ತಾ ಇದೆ ನಿಮಗೆ. ಹೌದು, ನಿಮಗೆ ಶೆವರ್ಲೆ ನಿಮಗೆ ಕ್ಯಾಪ್ಟೈವಾ ಬಂದು ಆಲ್ಮೋಸ್ಟ್ ಕಮ್ಮಿನೇ ಇರುತ್ತೆ. ಬಟ್ ಮಾರ್ಕೆಟಲ್ಲಿ ಇದು ಟಾಪ್ ಎಂಡು ವಿತ್ ಬಟನ್ ಸ್ಟಾರ್ಟ್ ಇರೋದ್ರಿಂದ ಒಂದ್ಸಲಿ ಚೆಕ್ ಮಾಡ್ಬೋದು ನೀವು ಪ್ರೈಸಸ್ಸು. ಅದಲ್ಲದೆ ನಿಮಗೆ ಅಪೋಲೋ ಟೈರ್ ಹಾಕಿದ್ದಾರೆ ನೋಡ್ಬೋದು. ಟೈರ್ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಆಲ್ಮೋಸ್ಟ್ ಒಂದು 50% ಅಂತೂ ಟೈರ್ ಅವೈಲಬಿಲಿಟಿ ಇದೆ ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಆಸ್ ನಿಮ್ ಯೂಟ್ಯೂಬ್ ಇಂದ ವ್ಯೂವರ್ಸ್ ಬರ್ತಾ ಇರೋದ್ರಿಂದ 3,75,000 ಫೈನಲ್ ಮಾಡಿ. 3,75,000ಗೆ ಶೆವರ್ಲೆ ಕ್ಯಾಪ್ಟೈವಾ ಟಾಪ್ ಎಂಡ್ ಮಾಡಲ್ LTZ ಮಾಡಲ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಕಂಪ್ರೆಸರ್ ಇದೆ ನೋಡ್ಬೋದು. ಎಸ್ ಸರ್. ಸರ್ ಮರ್ಸಿಡೀಸ್ ಬೆಂಜ್ C-Class 200 ಪೆಟ್ರೋಲ್ ಇಂಜಿನ್ ಇದು. ಓಕೆ, ಇದು ಬಂದ 9 ಮಾಡಲ್, 3rd ಓನರ್. ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಂಪ್ರೆಸರ್ ಇಂಜಿನ್ C-Class ಇದು. ಕಿಲೋಮೀಟರ್ಸ್ ಆಲ್ಮೋಸ್ಟ್ ನಿಮಗೆ ಇದು 79,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಓಕೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇಂಜಿನ್. ಇದರ ಪ್ರೈಸು ತುಂಬಾ ರೀಸನಬಲ್ ಆಗಿದೆ. 6 lakhs ನೆಗೋಷಿಯಬಲ್ ಪ್ರೈಸ್. 6 lakh ಎಲ್ಲ ನಿಮಗೆ ಒಂದು ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಮರ್ಸಿಡೀಸ್ ಟಾಪ್ ಮಾಡಲ್ C200 ಇದು ಟಾಪ್ ಎಂಡ್ ಮಾಡಲ್. ಬರೀ 64,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವೆಹಿಕಲ್. ಇದರಲ್ಲಿ ನಿಮಗೆ ವಾಯ್ಸ್ ಕಮಾಂಡ್ ಆಪ್ಷನ್ ಆಗಿರ್ಬೋದು, ಮತ್ತು ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಮತ್ತು ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ. ಆ್ಯಂಡ್ ಗಾಡಿ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು ನೀವು. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ ಇದರಲ್ಲಿ. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೂ ಕೂಡ. ಸರ್ 585 ಕೊಟ್ಬಿಡ್ತೀನಿ ಸರ್. 5,85,000ಗೆ ಒಂದು ಲಕ್ಸುರಿ ವೆಹಿಕಲ್. ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ನು. ನಿಮಗೆ ಇಲ್ಲಿ ಆಲ್ಮೋಸ್ಟ್ ಸಿಕ್ತಿದ್ದಂತಹ ವೆಹಿಕಲ್ಲು ಲೋ ಬಜೆಟಲ್ಲಿ, ಅದು ಕೂಡ ಬೇರೆ ಸ್ಟೇಟ್ ವೆಹಿಕಲ್ ಆಗಿರ್ತಿತ್ತು. ಇವತ್ತು ಕರ್ನಾಟಕ ವೆಹಿಕಲ್ ಕೂಡ ಸಿಗ್ತಾ ಇದೆ, ಲಕ್ಸುರಿ ವೆಹಿಕಲ್ ಕೂಡ ಸಿಗ್ತಾ ಇದೆ. ಸೊ ಸನ್ ರೂಫ್ ಕೂಡ ಇದೆ ನೋಡ್ಬೋದು. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಇವಾಗ ತಾನೇ ಬಂದಿದೆ ಶೋರೂಮ್ಗೆ, ಸ್ವಿಫ್ಟು. ಸೊ ಇವಾಗ ತಾನೇ ಜಸ್ಟ್ ಬಂತು ನನ್ನ ಮುಂದೆನೇ ಸರ್. ಇದಕ್ಕೆ ಯಾವ ಮಾಡಲ್ ಸರ್ ಇದು? ಸರ್ ಆಸ್ ಸ್ವಿಫ್ಟ್ LDI ಇದರ ರಿಜಿಸ್ಟ್ರೇಷನ್ ಬಂದು ಬಿಹಾರ್. ಓಕೆ, ವಿತ್ NOC ಪ್ರೊವೈಡ್ ಮಾಡ್ತೀನಿ. 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ ಕಿಲೋಮೀಟರ್ 50,000 ಡ್ರಿವನ್. ಓಕೆ, 50,000 ಓಡಿದೆ. ಜಸ್ಟ್ ನ್ಯೂ ಅರೈವ್ ಸ್ಟಾಕ್ ಅಂತ ಹೇಳ್ಬೋದು. ಆಸ್ ನನ್ನ ಕಮೆಂಟ್ಸ್ ಅಲ್ಲಿ ನನಗೆ ಕಾಲ್ಸ್ ಅಲ್ಲೆಲ್ಲ ತುಂಬಾ ಸ್ವಿಫ್ಟ್ ಅಂತ ಕೇಳ್ತಾರೆ. ಬಟ್
ಮಾರ್ಕೆಟ್ ಪ್ರೈಸ್ ಅಲ್ಲಿ ಸ್ವಿಫ್ಟಿಗೆ ತುಂಬಾನೇ ಜಾಸ್ತಿ ಇದೆ. ನನ್ನ ಹತ್ರ ಜಸ್ಟ್ ಅರೈವ್ ಬಂದಿದೆ ವೆಹಿಕಲ್, ತುಂಬಾ ರೀಸನೇಬಲ್ ಆಗಿ ಕೊಡ್ತಾ ಇದ್ದೀನಿ. 13 ಮಾಡಲ್ ಸಿಂಗಲ್ ಓನರ್ ವಿತ್ NOC 275 ನೆಗೋಷಿಯಬಲ್ ಪ್ರೈಸ್. 2,75,000 ನಿಮಗೆ LDI ಸ್ವಿಫ್ಟ್ LDI ಯಾವ ಮಾಡಲ್ ಸರ್ ಇದು? 13 ಮಾಡಲ್ ಸಿಂಗಲ್ ಓನರ್. 2013 ಮಾಡಲ್ LDI ಸಿಗ್ತಾ ಇದೆ ನಿಮಗೆ. ಅದು ಕೂಡ 2,75,000ಗೆ ಸಿಂಗಲ್ ಓನರ್ ವೆಹಿಕಲ್ ಇದು. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಅಂತ ಹೇಳಿ. ವಿತ್ NOC ನಿಮಗೆ 2,75,000ಗೆ ಕೊಡ್ತಾರೆ. ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಜಸ್ಟ್ ಓನ್ಲಿ 50,000 ನೋಡಿದೆ ಸರ್ ವೆಹಿಕಲ್. ಓನ್ಲಿ 50,000 ನೋಡಿದೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಎಲ್ಲ ಬರಲ್ಲ ಸರ್ ಇದರಲ್ಲಿ? ಇಲ್ಲ ಸರ್, ಪವರ್ ವಿಂಡೋಸ್ ಬರಲ್ಲ ಸರ್ ನಿಮಗೆ ಇದರಲ್ಲಿ. ಆಸ್ ಬೇಸಿಕ್ ಮಾಡಲ್ ಆಗಿರೋದ್ರಿಂದ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಹೌದು, ಪವರ್ ವಿಂಡೋಸ್ ಬರೋದಿಲ್ಲ ನಿಮಗೆ. ಪವರ್ ವಿಂಡೋಸ್ ಬರಲ್ಲ, ಮತ್ತೆ ನಿಮಗೆ ಮ್ಯಾಕ್ ಕೂಡ ಬರಲ್ಲ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಹೋಂಡಾ ಮೊಬಿಲಿಯೋ ನೋಡ್ಬೋದು. ಎಸ್ ಸರ್. ಪೆಟ್ರೋಲ್ ಇಂಜಿನ್, ಇದು 8 ಸೀಟರ್ ವೆಹಿಕಲ್. ತುಂಬಾ ಕಂಫರ್ಟೇಬಲ್ ಡ್ರೈವ್, ಪ್ಲಸ್ ರೋಡ್ ಗ್ರಿಪ್ ತುಂಬಾ ಕಂಫರ್ಟೇಬಲ್ ಇರುತ್ತೆ ಸರ್. ನಾನು ಸೆಲ್ಫ್ ಡ್ರೈವನ್ ಮಾಡಿದ್ದೀನಿ ವೆಹಿಕಲ್, ತುಂಬಾನೇ ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್, 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 78,000 ಕಿಲೋಮೀಟರ್ಸ್ ಕವರ್ ಆಗಿದೆ. 78,000 ಡ್ರಿವನ್ ಆಗಿದೆ. ಇದರಲ್ಲಿ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಬರುತ್ತೆ ನಿಮಗೆ. ಬಟ್ ಇದರಲ್ಲಿ ಮಿಡ್ ವೇರಿಯಂಟ್, ಇದು SMT ಮಾಡಲ್. ಇದು ಲೆದರ್ ಇಂಟೀರಿಯರ್ ಬರುತ್ತೆ, ಬಟ್ ಸೇಫ್ಟಿ ಫೀಚರ್ಸ್ ಅಲ್ಲಿ ನಿಮಗೆ ಬರೋದಿಲ್ಲ. ಇದು ಏರ್ ಬ್ಯಾಗ್ ಏನು ಬರಲ್ಲ, ಬರೋದಿಲ್ಲ. ಬಟ್ 4 ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಅದಲ್ಲದೆ ನಿಮಗೆ AC ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 5,45,000 ನೆಗೋಷಿಯಬಲ್ ಪ್ರೈಸ್. 5,45,000 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಹೇಳ್ಬಿಡ್ತೀರಾ ಇದಕ್ಕೂ ಕೂಡ? ಸರ್ 525 ಕೊಟ್ಬಿಡ್ತೀನಿ ಸರ್. 5,25,000ಗೆ ಕೊಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿದು ಕೂಡ ಫೈನಲ್ ಪ್ರೈಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಮತ್ತೆ ನೆಗೋಷಿಯಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ಸಲಿ ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ಇಫ್ ಇನ್ ಕೇಸ್ ಯಾವುದಾದ್ರೂ ಗಾಡಿಗೆ ಫೈನಲ್ ಪ್ರೈಸ್ ಇನ್ನೂ ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲಿ ಫೋನ್ ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊಬೋದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಹೋಂಡಾ ಗಾಡಿನೇ ಇದೆ. ಇದು CRV, ಅದಕ್ಕಿಂತ ಸ್ವಲ್ಪ ಟಾಪ್ ಎಂಡ್ ಮಾಡಲ್ ಇದು. ಎಸ್ ಸರ್. ಸರ್ ಹೋಂಡಾ CRV 2005 ಮಾಡಲ್ ಇದು. ಆಸ್ 2005 ಮಾಡಲ್, FC ವ್ಯಾಲಿಡ್ ಟಿಲ್ 2026. ಇನ್ಶೂರೆನ್ಸ್ 1 year ಕಂಪ್ಲೀಟ್ ಇನ್ಶೂರೆನ್ಸ್ ಇದೆ. ಈವನ್ ನಿಮಗೆ ಎಮಿಷನ್ ಟೆಸ್ಟ್ ಕೂಡ ಇದರಲ್ಲಿ ವ್ಯಾಲಿಡ್ ಇದೆ ನಿಮಗೆ. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ 1 lakh ಕಿಲೋಮೀಟರ್ಸ್ ಕವರ್ ಆಗಿದೆ ನಿಮಗೆ ಇದರಲ್ಲಿ. ಇದರಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು ನೀವು ಫುಲ್ಲಿ ಸ್ಪೇಸಿಯಸ್ ಬರುತ್ತೆ ಇದು ಗಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬರೀ ಒಂದು 7 ಸೀಟರ್ ಗಾಡೀಲಿ ಬರೀ 4 ಜನಕ್ಕೆ ಒಂದು ಸೀಟಿಂಗ್ ಕೊಟ್ಟಿರೋ ಥರ ಕೆಪಾಸಿಟಿ ಇದೆ ಇದು. ಸೊ ಹಾಗಾಗಿ ತುಂಬಾನೇ ಸ್ಪೇಸಿಯಸ್ ಬರುತ್ತೆ ಗಾಡಿ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 235 ಓನ್ಲಿ. 2,35,000 ಹೇಳ್ತಿದ್ದೀರಾ? ಅದು ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಹಾಗಾದ್ರೆ. ಸರ್ 215 ಮುಗಿಸ್ಕೊಟ್ಬಿಡ್ತೀನಿ ಸರ್. 2,15,000ಗೆ ಹೋಂಡಾ CRV ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶೆವರ್ಲೆ ಕ್ಯಾಪ್ಟಿವಾ ಇದೆ. ಕ್ಯಾಪ್ಟಿವಾ ಯಾರು ನೋಡ್ತಿರೋರಿಗೆ 2 ವೆಹಿಕಲ್ ಆಪ್ಷನ್ ಇದೆ ಇವತ್ತು. ಎಸ್ ಸರ್. ಶವರ್ಲೆಟ್ ಕ್ಯಾಪ್ಟಿವಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕ್ರೈಬ್ ಮಾಡಿದೆ. ಅದು ಕರ್ನಾಟಕ ರಿಜಿಸ್ಟ್ರೇಷನ್, ಇದು ದಿಲ್ಲಿ ರಿಜಿಸ್ಟ್ರೇಷನ್. 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದು ಬಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. 80,000 ಕಿಲೋಮೀಟರ್ಸ್ ಕವರ್ ಆಗಿದೆ. ಡೀಸೆಲ್ ಇಂಜನ್. ಬಟ್ ಇದ್ರದ್ದು ಡ್ರಾಬ್ಯಾಕ್ ಏನಿದೆ ಅಂತ ಅಂದ್ರೆ ಇದ್ರದ್ದು NOC ಪ್ರೊವೈಡ್ ಮಾಡಕ್ ಆಗೋದಿಲ್ಲ. ಇದು ಡೈರೆಕ್ಟ್ ದಿಲ್ಲಿನೇ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀನಿ. ಆರ್ ಎಲ್ಸ್ ಆಸ್ ಕಸ್ಟಮರ್ ಯಾರು ಇಲ್ಲೇ ಡ್ರಿವನ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಹಾಗೇನೆ ಡೈರೆಕ್ಟಾಗಿ ಸಬ್ಮಿಟ್ ಮಾಡ್ಬಿಡ್ತೀನಿ. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಆಸ್ ಇದು ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಕೊಟ್ಬಿಡ್ತಾ ಇದ್ದೀನಿ. 2.5 lakhಗೆ ಕೊಟ್ಬಿಡ್ತೀನಿ ಸರ್. 2.5 ಫೈನಲ್ಲು ಅದರಿಂದನೂ ನೆಗೋಷಿಯೇಟ್ ಮಾಡಿ 225ಗೆ ಕ್ಯಾಪ್ಟಿವಾ. 2,25,000ಗೆ ನಿಮಗೆ ಕ್ಯಾಪ್ಟಿವಾ ಸಿಗ್ತದೆ. 7 ಸೀಟರ್ ವೆಹಿಕಲ್, ಬಟ್ ಡೆಲ್ಲಿ ವೆಹಿಕಲ್. NOC ಕೂಡ ಸಿಗಲ್ಲ ಈ ವೆಹಿಕಲ್ಗೆ. ನೆಕ್ಸ್ಟ್ ವೆಹಿಕಲ್ ಸಫಾರಿ ಇದೆ ನೋಡ್ಬೋದು. ಟಾಟಾ ಸಫಾರಿ. ಎಸ್ ಸರ್. ಸರ್ ಟಾಟಾ ಸಫಾರಿ 2010 ಮಾಡಲ್, 3rd ಓನರು, ಡೀಸೆಲ್ ಇಂಜನ್ ಇದು. ಓಕೆ. ಆಸ್ ಇದರಲ್ಲಿ ಕಸ್ಟಮೈಸ್ ಅಲಾಯ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್, ಪ್ಲಸ್ ಫೋಗ್ ಲ್ಯಾಂಪ್ಸ್ ಇದೆ ನಿಮಗೆ. ಓಕೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ರೂಫ್ AC ಬರುತ್ತೆ ನಿಮಗೆ. ಓಕೆ. ರೇರ್ AC ಕೂಡ ಬರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬಟ್ ಇದರಲ್ಲಿ ಸೇಫ್ಟಿ ಫೀಚರ್ಸ್ ಆಗಿ ಏನು ಬರಲ್ಲ ನಿಮಗೆ. ಏರ್ ಬ್ಯಾಗ್ ಎಲ್ಲ ಬರಲ್ಲ. ಏರ್ ಬ್ಯಾಗ್ ಏನೋ ಬರೋದಿಲ್ಲ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? 2,85,000 ನೆಗೋಷಿಯಬಲ್ ಪ್ರೈಸ್. ಸರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ? 2.5 lakhಗೆ ಕೊಡ್ತೀನಿ. 2.5 lakhಗೆ ನಿಮಗೆ ಟಾಟಾ ಸಫಾರಿ ಸಿಗ್ತಾ ಇದೆ. ಅದು ಕೂಡ 2010 ಮಾಡಲ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಇವನ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಆಕ್ಸೆಂಟ್ ಇದೆ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ 3 ಆಕ್ಸೆಂಟ್ ಇತ್ತು. 3 ಆಕ್ಸೆಂಟ್ ಕೂಡ ಸೇಲ್ ಆಗಿದೆ. ಆ್ಯಂಡ್ ಇದೊಂದು ಹೊಸ ಆಕ್ಸೆಂಟ್ ಬಂದಿದೆ. ಈ ಗಾಡಿಯ ಡೀಟೇಲ್ಸ್ ತೊಗೊಳ್ಳೋಣ. ಸರ್ 2005 ಮಾಡಲ್ ಡೀಸೆಲ್ ಇಂಜಿನ್ ಇದು.
ಆಸ್ ಅಸೆಂಟು ಲಾಸ್ಟ್ ವಿಡಿಯೋದಲ್ಲಿ ನನಗೆ ತುಂಬಾ ಜನ ನಾನು ಸ್ಟಾರ್ಟಿಂಗ್ ಅಲ್ಲಿ 3 ಅಸೆಂಟ್ ಕೊಟ್ಟಾಗ ತುಂಬಾ ಜನ ಕಾಲ್ ಮಾಡಿ ಅಸೆಂಟ್ ಬೇಕು ಅಂತ ಹೇಳಿದ್ರು. ಓಕೆ, ಬಟ್ ಅವಾಗ ಸೇಲ್ ಆಗ್ಬಿಟ್ಟಿತ್ತು ಆ ಅಸೆಂಟ್. ಇನ್ನೊಂದು ಡೀಸೆಲ್ ಇಂಜಿನ್ ಅಸೆಂಟ್ ಬಂದಿದೆ, 2005 ಮಾಡಲ್, 3rd ಓನರ್. ಡೀಸೆಲ್ ಇಂಜನ್ ತುಂಬಾ ಚೆನ್ನಾಗಿ ಮೈಲೇಜ್ ಬರುತ್ತೆ ಸರ್. ನಾನ್ ಸೆಲ್ಫ್ ಡ್ರಿವನ್ ಅಲ್ಲಿ ಮಾಡಿದ್ದೆ ಇದು. 18 to 20 ಮೈಲೇಜ್ ಬರುತ್ತೆ. ಓಕೆ, ಆಸ್ ಇವತ್ತಿಂದ ಈ ಆಫರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಸೆಂಟ್ ಕೊಟ್ಟಿದ್ದೆ ಅಂತ, ಇವತ್ತಿನ ಆಫರ್ ಇದು ಬರೀ 1 lakhಗೆ ಕೊಟ್ಟು ಕಳಿಸ್ತೀನಿ ಸರ್. ಬರೀ 1 lakhಗೆ ಎಕ್ಸ್ಟೆಂಡ್ ಕೊಡ್ತಾ ಇದೆ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಅಂಡ್ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಇದು? ಸರ್ 1 ಲಕ್ಷ ಓಡಿದೆ ಡೀಸೆಲ್. 1 ಲಕ್ಷ ಓಡಿದೆ ಡೀಸೆಲ್ ಇಂಜಿನ್. ನೋಡ್ಬೋದು ಗಾಡಿ ಕಂಡೀಷನು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ಕೋಡಾ ಲಾರಾ ಇದೆ ನೋಡ್ಬೋದು. ಎಸ್ ಸರ್. ಸರ್ ಸ್ಕೋಡಾ ಲಾರಾ 2008 ಮಾಡಲ್, LNK ಮಾಡಲ್ ಇದು. ಓಕೆ, 2008 ಮಾಡಲ್, 4th ಓನರ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಇದರಲ್ಲಿ ನಿಮಗೆ ಸನ್ರೂಫ್ ಬರುತ್ತೆ, ಸೇಫ್ಟಿ ಫೀಚರ್ಸ್ ಅಲ್ಲಿ ನಿಮಗೆ ಎಲ್ಲ ಬರುತ್ತೆ. ನಿಮಗೆ ಆಸ್ ಲಾಸ್ಟ್ ಫಸ್ಟ್ ಅಲ್ಲಿ ನಾವು ಹೇಳಿದ್ವಿ 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಓಕೆ, ಆ್ಯಂಡ್ ನೋಡ್ಬೋದು ಇಂಟೀರಿಯರ್ ಕೂಡ ಚೆಕ್ ಮಾಡ್ಬೋದು ನೀವು ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ಇವ್ರು ಹೇಳಿದಾಗೆ 8 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ನೋಡ್ಬೋದು ಫ್ರಂಟ್ 2 ಏರ್ ಬ್ಯಾಗ್ ಬರುತ್ತೆ. ಅದಲ್ಲದೆ ನಿಮಗೆ ಪಿಲ್ಲರಲ್ಲಿ ಕೂಡ ಏರ್ ಬ್ಯಾಗ್ ಬರುತ್ತೆ, ಸೀಟ್ಸಲ್ಲಿ ಕೂಡ ಏರ್ ಬ್ಯಾಗ್ ಬರುತ್ತೆ, ರೇರ್ ಸೀಟ್ಸಲ್ಲಿ ಕೂಡ ಏರ್ ಬ್ಯಾಗ್ ಬರುತ್ತೆ. ಸೊ 8 ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಸೇಫ್ಟಿ ವೆಹಿಕಲ್ಲು, ಜೊತೆಗೆ ಪ್ರೈಸಸ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂತೀನಿ. ಸರ್ ಇದು ಎಷ್ಟು ಸರ್ ಪ್ರೈಸು? ಸರ್ 2.5 lakh. 2.5 lakhಗೆ ಸ್ಕೋಡಾ ಲಾರಾ ಟಾಪ್ ಎಂಡ್ ಸಿಗ್ತಾ ಇದೆ ವಿತ್ ಸನ್ರೂಫ್ ಇರೋ ವೆಹಿಕಲ್ಲು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸೆಡಾನ್ ನೋಡ್ಬೋದು. ಬಟ್ ಇದು ಎಸ್ಪೆಷಲಿ ಫಾರ್ ಲರ್ನರ್ಸ್, ಯಾರಾದರೂ ತುಂಬ ಲೋ ಬಜೆಟಲ್ಲಿ ಒಳ್ಳೆ ಗಾಡಿ ನೋಡ್ತಿರೋರು ಅಂದರೆ ಲರ್ನರ್ಸು. ಸೊ ಈ ಗಾಡಿನ ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್ ಇದು ಯಾವ ಮಾಡಲ್ ಸರ್ ಇದು? ಸರ್ 2008 ಮಾಡಲ್, VXI ಮಾಡಲ್ ಇದು. ಬಟ್ ರಿಜಿಸ್ಟ್ರೇಷನ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದು. ಆಸ್ ಲರ್ನರ್ಸ್ ನನಗೆ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರು, ಸರ್ ಲೋ ಬಜೆಟ್ ವೆಹಿಕಲ್ ಕೊಡಿ, ಬಿಲೋ 1 lakh ವೆಹಿಕಲ್ ಕೊಡಿ ಅಂತ. ಸೊ ಇವತ್ತು ಒಂದು ಈ ಸ್ಟಾಕ್ ಬಂದಿದೆ. 2008 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓನ್ಲಿ 85,000 ಕೊಟ್ಟು ಕಳಿಸ್ತೀನಿ. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 75,000 ಕೊಡ್ತೀನಿ. 75,000 ಕೊಟ್ಬಿಡ್ತಾರೆ ನಿಮಗೆ. ಎಸ್ಟೀಮ್ ನೋಡ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಶವರ್ಲೈಟ್ ಆಪ್ಟ್ರಾ, ಇದು ಕೂಡ ಲರ್ನರ್ಸಿಗೆನೆ ಅಂತ ಹೇಳ್ಬೋದು. ಇದು 6 ಮಾಡಲ್. ಓಕೆ, ಇದು ಕೂಡ ಫೈನಲ್ ಪ್ರೈಸ್ 1 lakh ಕೊಡ್ತೀನಿ ಸರ್. 3rd ಓನರ್ ವೆಹಿಕಲ್. ಫೈನಲ್ ಪ್ರೈಸ್ 1 lakh ಕೊಡ್ತೀರಾ. ಆಪ್ಟ್ರಾ ಇದು. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಅಂಡ್ AC ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರಲ್ಲ. ಏರ್ ಬ್ಯಾಗ್ ಏನು ಬರೋದಿಲ್ಲ. ಲೋ ಮಾಡಲ್ ಅಲ್ಲಿ ನೋಡ್ತಾ ಇರೋರಿಗೆ ಆಪ್ಟ್ರಾ, ಎಸ್ಟ್ರೀಮ್, ಅಸೆಂಟ್ 3 ವೆಹಿಕಲ್ಸ್ ಇದೆ ನೋಡ್ಬೋದು. ಸೊ ನೋಡ್ಬೋದು ಆರಾಮಾಗಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾರಾದರೂ ಪೋಲೋ ನೋಡ್ತಿರೋರಿಗೆ 2 ಆಪ್ಷನ್ ಇದೆ ನೋಡ್ಬೋದು. 2 ಕೂಡ ಲೋ ಬಜೆಟ್ ಅಂತ ಅನ್ಕೊಂತೀನಿ ನಾನು. ಅಂಡ್ ಒಂದು 16 ಮಾಡಲ್ಲ ಸರ್ ಇದು? ಸರ್ ಇದು ಬಂದು 16 ಮಾಡಲ್, 2016 ಮಾಡಲ್, ಹೈಲೈನ್ ಡೀಸೆಲ್. ಬಟ್ ಕಿಲೋಮೀಟರ್ಸ್ ಅದು ರೆಕಾರ್ಡೆಡ್ 1,70,000 ಕವರ್ ಆಗಿದೆ. ಓಕೆ, ಹರಿಯಾಣ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. 2013 ಮಾಡಲ್, ಇದು ಸಿಂಗಲ್ ಓನರ್. ಇದ್ರ ಕಿಲೋಮೀಟರ್ಸ್ ಕೂಡ 1,12,000 ಕಿಲೋಮೀಟರ್ಸ್ ಓಡಿದೆ. ಇದು ದಿಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್. ಎರಡು ಕೂಡ NOC ರೆಡಿ ಇದೆ. ಇದ್ರದ್ದು ವಿತ್ NOC 3,25,000, ಅದ್ರದ್ದು ವಿತ್ NOC 3,75,000. 3,75,000 ಎರಡು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇವಾಗ. ಸರ್ ಇದು ವಿತ್ NOC 3 lakhs ಕೊಡ್ತೀನಿ. ಅದು ವಿತ್ NOC 325 ಕೊಡ್ತೀನಿ. 325 ಕೊಡ್ತೀರಾ. 2 ಕೂಡ ಐಲೈನು, 2ರಲ್ಲೂ ಕೂಡ DL ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ಅಂಡ್ ಮ್ಯಾಗ್ ವೀಲ್ ಬರುತ್ತೆ. ಬಟ್ 2 ಕೂಡ ಔಟ್ ಬೇರೆ ಸ್ಟೇಟ್ ವೆಹಿಕಲ್ಸು ಅಲ್ವಾ? ಹೌದು. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಲೋ ಬಜೆಟ್ ನೋಡ್ತಿರೋರಿಗೆ ಆರಾಮಾಗಿ ತೊಗೊಂಡು ಹೋಗ್ಬೋದು ಪೋಲೋ. ಬಟ್ ಗಾಡಿ ಕಂಡೀಷನ್ ಒಂದ್ಸಲಿ ಚೆಕ್ ಮಾಡ್ಕೊಂಡು ತೊಗೊಂಡೋಗಿ. ಇಂಜಿನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಸ್ಯಾಂಟ್ರೋ ನೋಡ್ಬೋದು. ಎಸ್ ಸರ್. ಸರ್ ಹ್ಯುಂಡೈ ಸ್ಯಾಂಟ್ರೋ 2008 ಮಾಡಲ್, ಜಿಂಗ್ GLS ಮಾಡಲ್ ಇದು. ಓಕೆ, 8 ಮಾಡಲ್, 3rd ಓನರ್ ಇದು. ಕಿಲೋಮೀಟರ್ಸ್ ಆಲ್ಮೋಸ್ಟ್ ನಿಮಗೆ 80,000 ಕವರ್ ಆಗಿದೆ. ಪೆಟ್ರೋಲ್ ಇಂಜಿನ್. ಓಕೆ, ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ ನಿಮಗೆ. AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಸರ್ 1,85,000 ನೆಗೋಷಿಯಬಲ್ ಪ್ರೈಸ್. 1,85,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಬ್ಲ್ಯಾಕ್ ಕಲರ್ ಅಲ್ಲಿ ಇದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಒಂದು ಬೀಟ್ ಇದೆ ನೋಡ್ಬೋದು, ಶವರ್ಲೆ ಬೀಟ್. ಎಸ್ ಸರ್. ಶವರ್ಲೈಟ್ ಬೀಟ್ 2014 ಮಾಡಲ್ ಇದು. 4th ಓನರ್ ವೆಹಿಕಲ್ ಇದು. ಡೀಸೆಲ್ ಇಂಜಿನ್. ಆಸ್ ಡೀಸೆಲ್ ತುಂಬಾ ಚೆನ್ನಾಗಿ ಮೈಲೇಜ್ ಬರುತ್ತೆ ಡೀಸೆಲ್ ಅಲ್ಲಿ. ಓಕೆ, ಬೀಟು. ಇದ್ರದ್ದು ಮೈಲೇಜ್ ಎಕ್ಸ್ಪೆಕ್ಟ್ ನಾವು ಆರಾಮಾಗಿ 18 to 20 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಮೈಲೇಜ್ ಬರುತ್ತೆ. ಬೆಸ್ಟ್ ಫಾರ್ ಸಿಟಿ ಯೂಸ್ ಅಂತ ಹೇಳ್ಬೋದು. ಚಿಕ್ಕ ವೆಹಿಕಲ್ ಎಲ್ಲಿ ಬೇಕಾದ್ರೂ ನೀವು ತಗೊಂಡು ಓಡಾಡ್ಬೋದು. ಆಸ್ ಪ್ರೈಸ್ ತುಂಬಾ ರೀಸನಬಲ್ ಇದೆ. 14 ಮಾಡಲ್ ಇದೆ. ಕಸ್ಟಮೈಸ್ ಅಲಾಯ್ ವೀಲ್ಸ್ ಇದೆ ಇದರಲ್ಲಿ ನಿಮಗೆ. ಓಕೆ, ಪ್ರೈಸ್ 2,25,000 ನೆಗೋಷಿಯಬಲ್. 2,25,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ರೌಂಡ್ ಫಿಗರ್ 2 lakhs ಕ್ಲೋಸ್ ಮಾಡ್ತೀನಿ. 2 lakhsಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀರಾ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಇದರಲ್ಲಿ ಕಸ್ಟಮೈಸ್ಡ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ.
ಆಸ್ ಆಲ್ಮೋಸ್ಟ್ ನಿಯರ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ಕೊಟ್ಟಿದ್ದೀನಿ 2 lakhs. ಮುಂದೆ ಬಂದು ಗಾಡಿ ನೋಡ್ಕೊಂಡ್ರೆ ವಿತ್ ಇನ್ನು ಸ್ವಲ್ಪ ಮಾಡ್ಕೊಡ್ತೀರಾ ಆ ಕಡೆ ಈ ಕಡೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಔಟ್ ಆಫ್ ದಿ ಸ್ಟೇಟ್ ವೆಹಿಕಲ್ ಇದೆ. ಎಸ್ ಸರ್. ಸರ್ ಟಾಟಾ ಬೋಲ್ಟ್ ಇದು. ಆಸ್ ನಿಮ್ ಮುಂದೆ ಹೋಗ್ತಾ ನಿಮಗೆ ಇನ್ನೊಂದು ಬೋಲ್ಟ್ ತೋರಿಸ್ತೀನಿ. 2 ಟಾಟಾ ಬೋಲ್ಟ್ ಇದೆ. 2 ಬಂದ್ಬಿಟ್ಟು ನಮ್ಮ ಹತ್ರ ಟಾಪ್ ಎಂಡ್ ಮಾಡಲ್ ರಿವೋಲ್ಟನ್ XT ಮಾಡಲ್ ಇದು. ಓಕೆ. ಇದು ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ಸ್ ಅಂತ ಹೇಳಿದ್ರೆ ಜಸ್ಟ್ 18,000 ಓಡಿದೆ. 18 ಲೈಕ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತ ಹೇಳ್ಬೋದು. ಶೋರೂಮ್ ಟಾಟಾ ಶೋರೂಮ್ ಇಂದಾನೆ ಬರೀ ಒಂದೇ ಒಂದು ಸರ್ವಿಸ್ ಆಗಿರೋದು ಇದರಲ್ಲಿ ನಿಮಗೆ. ಓಕೆ. ಇನ್ನ ಶೋರೂಮ್ ಇಂದಾನೆ ನಿಮಗೆ ಸರ್ವಿಸ್ ಇದ್ರದ್ದು ಅವೈಲೇಬಲ್ ಇದೆ. ಅದು ಮಹಾರಾಷ್ಟ್ರ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಅಂತ ಹೇಳ್ಬೋದು ಇದರಲ್ಲಿ. ಓಕೆ. ಇದರಲ್ಲಿ ನಿಮಗೆ ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಇದ್ರಲ್ಲಿ ಸೇಫ್ಟಿ ಫೀಚರ್ಸ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ ಇದರಲ್ಲಿ. ವಾಯ್ಸ್ ಕಮೆಂಟ್ ಕೂಡ ಬರುತ್ತೆ. ಸ್ಟೇರಿಂಗ್ ವಾಯ್ಸ್ ಕಮೆಂಟ್ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 275 ವಿತ್ NOC. 2,75,000ಗೆ ನಿಮಗೆ ಟಾಟಾ ಬೋಲ್ಟ್ ಸಿಗ್ತಾ ಇದೆ. 2014 ಮಾಡಲ್. ಓಕೆ ಸರ್. ವಿತ್ NOC ಮಾಡ್ಕೊಡ್ತಾರೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ZX ಅಲ್ಲಿ ಇದು ಟಾಪ್ ಮಾಡಲ್ ಅಂತ ಹೇಳ್ಬೋದು. ವಿಟೆಕ್ ಇದು ಇಂಜಿನ್. ಓಕೆ. ವಿಟೆಕ್ ಇಂಜಿನ್ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ಹೌದು. ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2006 ಮಾಡಲ್. FC ವ್ಯಾಲಿಡ್ ಟಿಲ್ 2026. 1 year ಕಂಪ್ಲೀಟ್ ಇನ್ಶೂರೆನ್ಸ್ ಇದೆ ವೆಹಿಕಲ್ಗೆ. ಓಕೆ. ಇದ್ರಲ್ಲಿ ಕಸ್ಟಮೈಸ್ ಆಗಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಹೌದು. ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ. ಓಕೆ. ಪ್ರೈಸ್ ತುಂಬಾ ರೀಸನಬಲ್ ಇದೆ. 1,85,000 ನೆಗೋಷಿಯಬಲ್ ಪ್ರೈಸ್. 1,85,000ಗೆ ನಿಮಗೆ ಕರ್ನಾಟಕ ರಿಜಿಸ್ಟರ್ಡ್ ಹೋಂಡಾ ಸಿಟಿ ಸಿಗ್ತಾ ಇದೆ. ಅದು ಕೂಡ ಟಾಪ್ ಎಂಡ್ ಮಾಡಲ್. ಇದು ಟಾಪ್ ಎಂಡ್ ಮಾಡಲ್ ವಿತ್ ಅಡಿಷನಲಿ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ ಇದಕ್ಕೆ. ಇದರಲ್ಲಿ ಏರ್ ಬ್ಯಾಗು ABS ಏನೂ ಬರಲ್ಲ. ವಿತ್ ಮ್ಯಾಗ್ ವೀಲ್ ಬರುತ್ತೆ. ಓಕೆ ಸರ್. 1,75,000 ಹೇಳ್ತಿದ್ದೀರಾ. ಫೈನಲ್ ಪ್ರೈಸ್ ಸರ್ 160ಗೆ ಕೊಡ್ತೀನಿ ಸರ್. 1,60,000 ಕೊಡ್ತೀನಿ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ಕೋಡಾ ಲಾರಾ ಇದೆ ನೋಡ್ಬೋದು. ಎಸ್ ಸರ್. ಸ್ಕೋಡಾ ಲಾರಾ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದು. ಇದು ಬಂದು 2010 ಮಾಡಲು. ಅಪ್ ಟು ಡೇಟ್ ಇದು ಬಂದ್ಬಿಟ್ಟು ನಿಮಗೆ 99,000 ಕವರ್ ಆಗಿದೆ. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ. ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ರೇರ್ ಡಿಫಾಗರ್ಸ್, ರಿವರ್ಸ್ ಕ್ಯಾಮ್ರಾ, ಓಕೆ, ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಏರ್ ಬ್ಯಾಗ್ ಬಂದು ಇದರಲ್ಲೂ ಕೂಡ ನಿಮಗೆ ಬರುತ್ತೆ. ಇದರಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. ಆ್ಯಂಡ್ ರೇರ್ AC ವೆಂಟ್ಸ್ ಕೂಡ ಬರುತ್ತೆ ನೋಡ್ಬೋದು. ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ. ಆ್ಯಂಡ್ ಗಾಡಿ ಕಂಡೀಷನ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಡೀಸೆಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಡೀಸೆಲ್ ಇಂಜಿನ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 2,25,000 ವಿತ್ NOC. 2,25,000 ವಿತ್ NOC. ಸ್ಕೋಡಾ ಲಾರಾ ನೋಡ್ತಾ ಇರೋರಿಗೆ ಸ್ಕೋಡಾ ವ್ಯಾಲ್ಯೂ ಏನಿದೆ ಅಂತ ಗೊತ್ತಿದೆ. ಬಟ್ ನಿಮಗೆ ಇದೇ ಕರ್ನಾಟಕ ವೆಹಿಕಲ್ 4.5 lakh ಇಂದ ಕಡಿಮೆ ಇಲ್ಲ ಮಾರ್ಕೆಟ್ ಅಲ್ಲಿ. ಹೌದು. 2,25,000 ವಿತ್ NOC ಕೊಡ್ತಾ ಇದ್ದೀನಿ ಸರ್. ವಿತ್ NOC ಕೊಡ್ತಾ ಇದ್ದೀರಾ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಸ್ಕೋಡಾ ಆಕ್ಟೇವಿಯಾ ಇದು. 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ರೆಕಾರ್ಡೆಡ್ ಇದು ಕೂಡ 1,48,000 ಕಿಲೋಮೀಟರ್ಸ್ ಓಡಿದೆ. ಡೀಸೆಲ್ ಇಂಜಿನ್. ಓಕೆ. ಸಿಂಗಲ್ ಓನರ್ 7 ಅಂದ್ರೆ 2022 ಬಂದಿದೆ. FC ಟೈಮು ಕೆಲವ್ರದ್ದು ಕ್ವಶನ್ಸ್ ಅದೇ ಇರುತ್ತೆ ಸರ್. 2007 FC ಟೈಮು. ಬಟ್ ಕಂಪ್ಲೀಟ್ ಮುಂದೆ ತಗೊಳ್ಳೋರಿಗೆ ಕಂಪ್ಲೀಟ್ 5 years FC ಮಾಡಿಸ್ಕೊಡ್ತೀನಿ. 1 year ಕಂಪ್ಲೀಟ್ ಇನ್ಶೂರೆನ್ಸ್ ಕೊಡ್ತೀನಿ. ಇದ್ರ ಬಗ್ಗೆ 1 year ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡ್ಕೊಡ್ತೀರಾ, FC ಮಾಡಿಸ್ಕೊಡ್ತೀರಾ. ಸೊ ಹಾಗಾಗಿ ಯಾವುದೇ ಥರ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಆ್ಯಂಡ್ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 1,95,000 ನೆಗೋಷಿಯಬಲ್ ಪ್ರೈಸ್. 1,95,000ಗೆ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ಸ್ಕೋಡಾ ಒಂದು ತುಂಬಾನೇ ಆಪ್ಷನ್ ಇದೆ ಇವತ್ತು ಶೋರೂಮಲ್ಲಿ. ಸೊ ಯಾರಾದರೂ ತುಂಬ ಲೋ ಬಜೆಟಲ್ಲಿ ಸ್ಕೋಡಾ ನೋಡ್ತಿರೋರಿಗೆ ಆರಾಮಾಗಿ ಬಂದು ತೊಗೊಂಡು ಹೋಗ್ಬೋದು. ಲಾರಾ ಆಗಿರ್ಬೋದು, ಮತ್ತೆ ನಿಮಗೆ ಆಕ್ಟಿವಾ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಎಲ್ಲ ಥರ ಗಾಡಿಗಳಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಹೋಂಡಾ ಸಿಟಿ ಇದೆ ನೋಡ್ಬೋದು. ಆಸ್ ಥರ್ಡ್ ವೆಹಿಕಲ್. ಇದಕ್ಕೂ ಬಿಫೋರ್ ನಾವು ನೋಡಿದ್ರಿ ವಿಟೆಕ್. ಅದಕ್ಕೂ ಒಂದು ವೇರಿಯಂಟ್ ಕಡಿಮೆ ಇದು. ಆಸ್ ZX GXI ಮಾಡಲ್ ಇದು. ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬಿಟ್ಟು. ಬಟ್ ಆಸ್ ಅದರಲ್ಲಿ ನಾವು ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬಂದಿದ್ದು. ಬಟ್ ಇದ್ರಲ್ಲಿ ಕಂಪನಿ ಫಿಟ್ಟಿಂಗ್ ಅಲಾಯ್ ವೀಲ್ಸ್ ಬರಲ್ಲ. ಇದು GXI ಮಾಡಲ್ ಆಗಿರೋದ್ರಿಂದ ಮಿಡ್ ವೇರಿಯಂಟ್ ಇದು. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 165 ನೆಗೋಷಿಯಬಲ್ ಪ್ರೈಸ್. 1,65,000 ಹೇಳ್ತಿದ್ದೀರಾ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ 150ಗೆ ಮುಗಿಸ್ಕೊಡ್ತೀನಿ ಸರ್. 1,50,000ಗೆಲ್ಲ ಮುಗಿಸ್ಕೊಡ್ತೀರಾ. ಓಕೆ ಸರ್. ಸರ್ ಹ್ಯುಂಡೈ ವರ್ನಾ 2008 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಓಕೆ. ಆಲ್ಮೋಸ್ಟ್ ಇದು ಕೂಡ ನಿಮಗೆ 90,000 ಕಿಲೋಮೀಟರ್ಸ್ ಕವರ್ ಆಗಿದೆ ಡೀಸೆಲ್ ಇಂಜಿನ್. ಬಟ್ ಇದರಲ್ಲಿ ನಿಮಗೆ ಕಸ್ಟಮೈಸ್ ಅಲಾಯ್ ವೀಲ್ಸ್ ಬಂದಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಅಂತಾನು ಹೇಳ್ಬೋದು. ವರ್ನಾದಲ್ಲಿ ಆಲ್ಮೋಸ್ಟ್ ನಿಮಗೆ ಕಂಪನಿ ಅಲಾಯ್ ವೀಲ್ಸ್ ಬರೋದಿಲ್ಲ ಈ ಮಾಡೆಲ್ ಅಲ್ಲಿ. ಬಟ್ ಕಸ್ಟಮರ್ ನಿಮಗೆ ಕಸ್ಟಮೈಸ್ ಆಗಿ ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಡೀಸೆಲ್ ಇಂಜಿನ್ ಬೆಸ್ಟ್ ಮೈಲೇಜ್ ಕೂಡ ಹೇಳ್ಬೋದು. 18 to 20 ನಿಮಗೆ ಮೈಲೇಜ್ ಬರುತ್ತೆ ವರ್ನಾ. ಓಕೆ.
ಆ್ಯಂಡ್ ಇದರಲ್ಲಿ ಏರ್ ಬ್ಯಾಗು ABS ಏನೂ ಕೂಡ ಬರಲ್ಲ, ಸ್ವಲ್ಪ ಹಳೆ ಮಾಡಲ್ ಆಗಿರೋದ್ರಿಂದ. ಬಟ್ ಆ್ಯಂಡ್ ಅದಲ್ಲದೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, AC ಆಗಿರ್ಬೋದು, ಮತ್ತು ನಿಮಗೆ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ ಕಸ್ಟಮರು. ಸೊ ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 2,25,000 ನೆಗೋಷಿಯಬಲ್ ಪ್ರೈಸ್. 2,25,000 ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಅದರಲ್ಲೂ ನೆಗೋಷಿಯಲ್ ಮಾಡಿ ಕೊಡ್ತೀನಿ ಸರ್. ಒಂದು ಫೈನಲ್ ಅಂತ ಹೇಳೋದಾದ್ರೆ ಸರ್ 2 lakhs ಮಾಡ್ಕೊಡ್ತೀನಿ ಸರ್. 2 lakhsಗೆಲ್ಲ Hyundai ವರ್ಣ ಸಿಗ್ತಾ ಇದೆ ನೋಡ್ಬೋದು, ವಿತ್ ಮ್ಯಾಗ್ ವೀಲ್ ಹಾಕಿರುವಂತಹ ವರ್ಣ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಮತ್ತೊಂದು ಲಾರಾನ? ಹೌದು, ಸ್ಕೋಡಾ ಲಾರಾ, ಮತ್ತೊಂದು ಲಾರಾ ನೋಡ್ಬೋದು. ಸ್ಕೋಡಾ ನೋಡ್ತಿರೋರ್ಗಂತೂ ತುಂಬಾ ಆಪ್ಷನ್ ಇದೆ ನಮಗೆ. ಬೇರೆ ಸ್ಟೇಟ್ ವೆಹಿಕಲ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ವೆಹಿಕಲ್ ಆಗಿರ್ಬೋದು, ಅಥವಾ ಲಾರಾ ನೋಡ್ತೀರಾ ಅಂದರೆ ಲಾರಾ, ಅದಾದಮೇಲೆ ನಿಮಗೆ ರ್ಯಾಪಿಡ್ ನೋಡ್ತೀರಾ ಅಂದರೆ ರ್ಯಾಪಿಡ್, ಆಕ್ಟಿವಾ ನೋಡ್ತೀರಾ ಅಂದರೆ ಆಕ್ಟಿವಾ. ಸೂಪರ್. ಸೊ ಎಲ್ಲ ಥರ ಆಪ್ಷನ್ ಇದೆ. ಆ್ಯಂಡ್ ಅದಲ್ಲದೆ ಇದು ಸನ್ರೂಫ್ ಇರುವಂಥ ವೆಹಿಕಲ್ ಇದು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದರ ಪ್ರೈಸ್ ಬಂದ್ಬಿಟ್ಟು 2.5 lakh ನೆಗೋಷಿಯಬಲ್. 2.5 lakh ಹೇಳ್ತಿದ್ದೀರಾ? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇವಾಗ ಸ್ವಲ್ಪ ಕೆಲವು ಜನಕ್ಕೆ ಡ್ರೈವಿಂಗ್ ಮ್ಯಾನ್ಯುಯಲ್ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ. ಇವಾಗ ಸಿಟಿನಲ್ಲಿ ಬೆಸ್ಟ್ ಯೂಸ್ ಅಲ್ಲಿ ಆಟೋಮೆಟಿಕ್ ಅಂತ ಹೇಳ್ಬೋದು. 2007 ಮಾಡಲ್ ಇದು, ಡೀಸೆಲ್ ಇಂಜನ್. ಇದು ಕೂಡ ನಿಮಗೆ ಅಪ್ ಟು ಡೇಟ್ ಸ್ಕೋಡಾದಲ್ಲಿ ಹಿಸ್ಟ್ರಿ ಸಿಗುತ್ತೆ ಇದ್ರದ್ದು. 1.5 ಲಕ್ಷ ಕಿಲೋಮೀಟರ್ ಓಡಿದೆ ಇದು. ಓಕೆ, ಆಲ್ಮೋಸ್ಟ್ ಅಪ್ ಟು ಡೇಟ್ ಕವರ್ ಆಗಿದೆ. ಪ್ರೈಸ್ ತುಂಬಾ ರೀಸನಬಲ್ ಇದೆ, 2.5 lakh. ಅದರಲ್ಲೂ ನೆಗೋಷಿಯಬಲ್. 5 lakh ಸ್ಕೋಡಾ ಲಾರಾ 2007 ಮಾಡಲ್ ಇದು. ಟಾಪ್ ಎಂಡ್ ವೆಹಿಕಲ್ ಇದು. ಟಾಪ್ ಎಂಡ್ ವಿತ್ ಸನ್ರೂಫ್. ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫಿಯೇಟ್ ಲೀನಿಯಾ ಇದೆ ನೋಡ್ಬೋದು. ಎಸ್ ಸರ್. ಸರ್ ಫಿಯೇಟ್ ಲೀನಿಯಾ 2011 ಮಾಡಲ್, TJet ಇಂಜಿನ್ ಇದು. ಓಕೆ, ಆಸ್ ಲೀನಿಯಾದಲ್ಲಿ ಇದೊಂದು ಟಾಪ್ ಮಾಡಲ್ ಅಂತ ಹೇಳ್ಬೋದು. ಓಕೆ, ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಫೀಚರ್ಸ್ ಇರುತ್ತೆ. ಲೈಕ್ ಆಡಿಯೋ ಮೌಂಟ್ ಕಂಟ್ರೋಲ್ ಆಗಿರ್ಬೋದು, ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಆಗಿರ್ಬೋದು, ರೇರ್ ಡಿಫಾಗರ್ಸ್, ರೇರ್ AC ಆಗಿರ್ಬೋದು, ಎಲ್ಲ ಬರುತ್ತೆ ನಿಮಗೆ ಇದರಲ್ಲಿ. ಓಕೆ, ಇದು ಟಾಪ್ ಎಂಡ್ ಮಾಡಲ್ ಕೂಡ ಅಂತ ಹೇಳ್ಬೋದು ನಿಮಗೆ. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ 2.5 lakh ಸರ್. 2.5 lakhs ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಆಗುತ್ತೆ. ಇದರಲ್ಲಿ ಸ್ಪಾಯ್ಲರ್ ಕೂಡ ಇದೆ ನೋಡ್ಬೋದು. ಸ್ಪಾಯ್ಲರ್ ಕೂಡ ಇರುತ್ತೆ. ಓಕೆ ಸರ್. 2.5 lakhಗೆ ಫಿಯೇಟ್ ಲೀನಿಯಾ ಸಿಗ್ತಾ ಇದೆ. ಆಸ್ ಎಲ್ಲ ಪ್ರೈಸಸ್ ರೀಸನೇಬಲ್ ಇರೋದ್ರಿಂದ ಮುಂದೆ ಬಂದ್ರೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು ಅಂತಾನು ಕೂಡ ಹೇಳ್ತೀನಿ ಸರ್. ಸ್ಲೈಟ್ಲಿ ಜಾಸ್ತಿ ನೆಗೋಷಿಯಬಲ್ ಇರಲ್ಲ, ಒಂದು 5 to 10,000 ನೆಗೋಷಿಯಬಲ್ ಇರುತ್ತೆ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಶೆವರ್ಲೆ, ಯಾವ ಸರ್ ಇದು? ಸೈಲ್ ಇದು. ಶೆವರ್ಲೆಟ್ ಸೈಲ್ 2013 ಮಾಡಲ್, ಡೀಸೆಲ್ ಇಂಜಿನ್. ಓಕೆ, ಇದರಲ್ಲೂ ಕೂಡ ಹೇಳ್ಬೋದು ಶೆವರ್ಲೆಟ್ ಸೈಲ್ ಅಲ್ಲಿ ನಿಮಗೆ ಒಳ್ಳೆ ಮೈಲೇಜ್. ಶೆವರ್ಲೆಟ್ ಡೀಸೆಲ್ ಗಾಡಿಗಳಲ್ಲಿ ಮೈಲೇಜ್ ಅಂತ ಗಾಡಿಗಳಂದ್ರೆ ಇದು ಅಂತ ಹೇಳ್ಬೋದು. ಶೆವರ್ಲೆಟ್ ಸೈಲ್ TDCi ಇದು LS ಮಾಡಲ್. ಬಟ್ ನಿಮಗೆ ಇದರಲ್ಲಿ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ಓಕೆ, ಇದರಲ್ಲಿ ಡಬಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ನಿಮಗೆ ಬೇಸಿಕ್ ಮಾಡಲ್ ಆಗಿದ್ರಿಂದ್ರೂ ನಿಮಗೆ ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡೀಸೆಲ್ ಇಂಜನ್ ಅಂಡ್ ಮ್ಯಾಕ್ ಕೂಡ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ 2.5 lakh ಸರ್. 2.5 lakhs ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಸರ್, ಹೋಂಡಾ ಸಿಟಿ. ತುಂಬಾ ಹಳೆ ಮಾಡಲ್ ಇದು. 2003 ಮಾಡಲ್. 2003 ಮಾಡಲ್ ಹೋಂಡಾ ಸಿಟಿ ನೋಡ್ಬೋದು. ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿ. ಆಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಇದು ಓಲ್ಡ್ ಸಿಟಿಲಿ ನಿಮಗೆ ಆಟೋಮೆಟಿಕ್ ಸಿಗೋದು ತುಂಬಾ ಕಷ್ಟ ಇದೆ. ಬಟ್ ಇದೊಂದು ಹೇಳ್ಬೋದು ಆಟೋಮೆಟಿಕ್ ಸಿಟಿ 2003 ಮಾಡಲ್. ಹೌದು. ಅಂಡ್ ಇದರಲ್ಲಿ ನಿಮಗೆ ಮೇನ್ ಆಗಿ ಏನಂತ ಹೇಳಿದ್ರೆ ನಿಮಗೆ ತುಂಬಾನೇ ಲೋವರ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಯಾರಾದ್ರೂ ಸ್ಪೋರ್ಟಿ ವೆಹಿಕಲ್ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತಿರೋರು ಆರಾಮಾಗಿ ಯೂಸ್ ಯಾರು ಬಂದು ತಗೊಂಡು ಹೋಗ್ಬೋದು. ಆ್ಯಂಡ್ ಇದಾದಮೇಲೆ ಆಟೋಮೆಟಿಕ್ ವೆಹಿಕಲ್ ಕೂಡ ಇದು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ ಇದಕ್ಕೆ? ಸರ್ 2 lakhs ನೆಗೋಷಿಯಬಲ್ ಸರ್. 2 lakhs ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಒಂದು ಫೈನಲ್ ಹೇಳೋದಾದ್ರೆ ಪ್ರೈಸು ಸರ್ 1,85,000ಗೆ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಅದು 1,85,000 ಹೇಳ್ತಾ ಇದ್ದೀರಾ. ನೋಡ್ಬೋದು ಆಲ್ಮೋಸ್ಟ್ ಸ್ಟಾಕಲ್ಲಿ ಇದೆ ಗಾಡಿ ಅಂತ ಹೇಳ್ಬೋದು. ಸ್ಟಾಕ್ ಕಂಡೀಷನಲ್ಲಿ ಇದೆ, ಕಂಪ್ನಿ ಫಿಟೆಡ್ ಎಲ್ಲ ಇರೋದು. ಸೊ ಹೊಸದಾಗಿ ಅಂತ ಏನು ಹಾಕ್ಸಕ್ಕೆ ಹೋಗಿಲ್ಲ ಇವರು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಥರ ಕಾಣ್ತಿದೆ ವೆಹಿಕಲ್. ಒಂದ್ಸಲಿ ಬಂದು ಇಂಜಿನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 99,000 ಓಡಿದೆ. 99,000 ಕಿಲೋಮೀಟರ್ ಓಡಿದೆ. ನಿಯರ್ ಟು 1 lakh. ಆ್ಯಂಡ್ ಹೋಂಡಾಗೂ ಕೂಡ ನಿಮಗೆ ಮೈಲೇಜು, ಇಂಜಿನ್ ಮೈಲೇಜ್ ಬಂದು ನಿಮ್ಗೆ ಗೊತ್ತೇ ಇದೆ. ಹೋಂಡಾನು ಕೂಡ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಅನ್ನೋದಕ್ಕಿಂತ ನೆಕ್ಸ್ಟ್ ವೆಹಿಕಲ್ಸ್ ಬಂದು 3 SX4 ಇದೆ. ಮಾರುತಿ ವೆಹಿಕಲ್ಗಳು ತುಂಬ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿನೇ 3 SX4 ತಂದಿದ್ದಾರೆ. ಅದು ಬ್ಯಾಕ್ ಟು ಬ್ಯಾಕ್ ಇದೆ. ಸೊ 3 ಗಾಡಿದು ಒಟ್ಟಿಗೆ ಹೇಳ್ಬಿಡಿ ಸರ್ ಡೀಟೇಲ್ಸ್. ಸರ್ ಆಸ್ ಮಾರುತಿ ವೆಹಿಕಲ್ಸ್ ನಮ್ಮ ಹತ್ರ ತುಂಬಾ ಕಡಿಮೆ ಅಂತಾನು ಹೇಳ್ತೀನಿ. ಆಸ್ ನನ್ನ ಕಸ್ಟಮರ್ಸಿಗೆ ನನ್ಗೆ ಕಾಲ್ ಮಾಡಿ ಮಾರುತಿದೆ ವೆಹಿಕಲ್ಸ್ ಕೇಳ್ತಾರೆ. ಆಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಆಸ್ ಮಾರುತಿ ಸುಜುಕಿಲಿ 3 SX4 3ರಲ್ಲೂ ಬಂದ್ಬಿಟ್ಟು
ಆಸ್ ಇವಾಗ ನೀವು ಯಾವ್ದು ನೋಡ್ತಾ ಇದ್ದೀರಾ ಇದು 2008 ಮಾಡಲ್ ಓಕೆ ಸಿಂಗಲ್ ಓನರ್ ವೆಹಿಕಲ್ 1,16,000 ಕಿಲೋಮೀಟರ್ಸ್ ಓಡಿದೆ. ಇದು ಬಂದ್ಬಿಟ್ಟು 2008 ಮಾಡಲ್ ಸೆಕೆಂಡ್ ಓನರ್, ಇದು ಬಂದು 65,000 ಓಡಿದೆ. 65,000 ಓಡಿದೆ. ಅಂಡ್ ಇದು 2010 ಮಾಡಲ್, ಇದು ಸೆಕೆಂಡ್ ಓನರ್, ಇದು ಬಂದ್ಬಿಟ್ಟು 69,000 ಕಿಲೋಮೀಟರ್ಸ್ ಓಡಿದೆ. 69,000 ಓಡಿದೆ. ಪ್ಲಸ್ ಮೂರು ಕೂಡ ಟಾಪ್ ಎಂಡ್ ಮಾಡಲ್, ಮೂರು ಕೂಡ ZXi ಇಂಜಿನ್, ZXi ಮಾಡಲ್. ಮೂರಲ್ಲೂ ನಿಮಗೆ ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಕೂಡ ಬರುತ್ತೆ. ಅಂಡ್ ಮೂರು ಕೂಡ ಏನಂದ್ರೆ ಮೂರು ಕೂಡ ಬ್ಲಾಕ್ ಕಲರ್, ಮೂರು ಕೂಡ ಬ್ಲಾಕ್ ಕಲರ್, ಮೂರು ಕೂಡ ಬ್ಲಾಕ್ ಕಲರ್. ಅಂಡ್ ಗಾಡಿ ಕಂಡೀಷನ್ ಮೂರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸರ್ ಮೂರದು ಪ್ರೈಸ್ ಹೇಳ್ಬಿಡಿ ಸರ್ ಇವಾಗ. ಸರ್ ಆಸ್ ಇದು 2010 ಮಾಡಲ್ 2,50,000 ನೆಗೋಷಿಯಬಲ್ ಪ್ರೈಸ್. 2,50,000 ನೆಗೋಷಿಯಬಲ್ ಪ್ರೈಸ್. ಇದು ಎರಡು 2008 ಮಾಡಲ್, ಎರಡದು ಸಿಮಿಲರ್ ಪ್ರೈಸ್ 2,25,000. ಎರಡು SX4 2,25,000 ಹೇಳ್ತಿದ್ದೀರಾ. ಎರಡು SX4 2008 ಮಾಡಲ್. 8 ಮಾಡಲ್, ಅದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್, ಎರಡು ಟಾಪ್ ಎಂಡ್ ಮಾಡಲ್. ನಿಮಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಎರಡದು. ಸರ್ ಅದು 2,15,000 ಕೊಡ್ತೀನಿ. ಇದು 2 lakh ರೌಂಡ್ ಫಿಗರ್ ಫೈನಲ್ ಪ್ರೈಸ್. 2 lakh ಮಾಡ್ಕೊಡ್ತೀರಾ? 2 lakh ಸೆಕೆಂಡ್ ಓನರ್ ಆಗಿರೋದ್ರಿಂದ. ಸೆಕೆಂಡ್ ಓನರ್ ಆಗಿರೋದ್ರಿಂದ ಅದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 2,25,000 ಫೈನಲ್ ಪ್ರೈಸ್ ಕೊಡ್ತೀನಿ. 2,25,000 ಗೆಲ್ಲ ಫೈನಲ್ ಪ್ರೈಸ್ ಮಾಡ್ಕೊಡ್ತೀರಾ. ಅಂಡ್ ಮೂರು SX4 ಏನ್ ನೋಡ್ತಿದ್ದೀರಾ, ಮೂರು SX4 ಕೂಡ 2.5 ಲಕ್ಷದೊಳಗಡೆ ಎಲ್ಲ ವೆಹಿಕಲ್ ನಿಮ್ಗೆ ಅವೈಲಬಲ್ ಇದೆ. ಮೂರು ವೆಹಿಕಲ್ ಯಾರಾದರೂ ನೋಡ್ಕೊಂಡು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ SX4 ನೋಡ್ತಿರೋರು ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ, ಸೊ ಇವಾಗ ನೀವು ಜಸ್ಟ್ SX4 ನೋಡಿದ್ರಿ, ಮೂರು ಬಂಪರ್ ಸೇಲು. ಅದ್ರ ಜೊತೆಗೆ ಇವಾಗ ಮೂರು ಫಿಯಟ್ ಪುಂಟೋ ಇದೆ ನೋಡ್ಬೋದು, ಯುನೀಕ್ ವೆಹಿಕಲ್ಲು. ಆ್ಯಂಡ್ ಎಲ್ಲರೂ ಇಷ್ಟಪಡುವಂಥ ವೆಹಿಕಲ್ ಇದು ಫಿಯಟ್ ಪುಂಟೋ. ಕಲರ್ ಇದೆ. ಫಸ್ಟ್ ಬಂದು ವೈಟ್ ಕಲರ್ ಇದೆ, ಅದಾದಮೇಲೆ ನಿಮಗೆ ಒಂದು ಬ್ಲೂಯಿಶ್ ಕಲರ್ ಇದೆ, ಅದಾದಮೇಲೆ ನಿಮಗೆ ಒಂದು ಗ್ರೇ ಕಲರ್ ಇದೆ. ಮೂರು ವೆಹಿಕಲ್ದು ಡೀಟೇಲ್ಸ್ ತೊಗೊಂಬೋಣ. ಎಸ್ ಸರ್. ಸರ್ ಆಸ್ ಸೆಡಾನ್ ಅಲ್ಲಿ 3 SX4 ಇತ್ತು. ಹ್ಯಾಚ್ ಬ್ಯಾಕ್ ಅಲ್ಲಿ ನನ್ನ ಹತ್ರ 3 ಪುಂಟೋ ಇದೆ. ಒಂದು ಡೀಸೆಲ್ ಇದೆ, 2 ಪೆಟ್ರೋಲ್ ಇದೆ. ಓಕೆ. ಡೀಸೆಲ್ ಬಂದ್ಬಿಟ್ಟು 2011 ಮಾಡಲ್, ಡೀಸೆಲ್ ಇಂಜಿನ್, ಮಲ್ಟಿಜೆಟ್ ಇಂಜಿನ್. ಆಸ್ ಹೇಳ್ಬೋದು ಇದ್ರಲ್ಲಿ ಸ್ವಿಫ್ಟ್ ಇಂಜಿನ್ ಬರುತ್ತೆ. ಮೈಲೇಜು ಕೂಡ ನಿಮಗೆ 18 to 20 ಬರುತ್ತೆ ಆಕ್ಟಿವ್ ಆಗಿರೋದ್ರಿಂದ. ಇದರಲ್ಲಿ ಏರ್ ಬ್ಯಾಗ್ ಏನು ಬರಲ್ಲ, ಏರ್ ಬ್ಯಾಗ್ ABS ಏನು ಬರಲ್ಲ. ಬಟ್ ನಿಮ್ಗೆ ಗಾಡಿ ಕಂಡೀಷನ್ ಬಂದು ಚೆನ್ನಾಗಿದೆ ಗಾಡಿ ಕಂಡೀಷನ್. ಅಂಡ್ ಸ್ಟಾಕ್ ಅಲ್ಲಿ ಇರೋ ತರ ಕಾಣ್ತಿದೆ ವೆಹಿಕಲ್. ಅದಲ್ಲದೆ ನಿಮಗೆ ಪವರ್ ವಿಂಡೋಸ್ ಆಗಿರ್ಬೋದು, ಮತ್ತೆ ಪವರ್ ಸ್ಟೇರಿಂಗ್ ಎರಡು ಕೂಡ ಬರುತ್ತೆ. AC ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಇದು 2012 ಸಿಂಗಲ್ ಓನರ್ ವೆಹಿಕಲ್, 68,000 ಓಡಿದೆ. ಓಕೆ. ಪೆಟ್ರೋಲ್ ಇಂಜಿನ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಸರ್ 2015 ಮಾಡಲ್ ಫಿಯಟ್ ಪುಂಟೋ, 87,000 ಓಡಿದೆ. ಥರ್ಡ್ ಓನರ್ ಇದು. ಓಕೆ. ಇದು ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ರೀಸೆಂಟ್ ಮಾಡಲ್ ಅಂತ ಹೇಳ್ಬಿಟ್ಟು 15 ಮಾಡಲ್. ಬಟ್ ಇದು ಎಮೋಷನ್ ಪ್ಯಾಕ್, ಇದು EVO ಮಾಡಲ್ ಇದು. ಸೊ ಇದರಲ್ಲಿ ಯಾವ್ದ್ರಲ್ಲೂ ಕೂಡ ಟಾಪ್ ಎಂಡ್ ಇಲ್ಲ, ಬಟ್ ಎಲ್ಲದರಲ್ಲೂ ಕೂಡ AC ಪವರ್ ಸ್ಟೇರಿಂಗ್ ಮತ್ತೆ ಪವರ್ ವಿಂಡೋಸ್ ಬರುತ್ತೆ. ಸೊ ನೋಡ್ಬೋದು ಗಾಡಿ ಕಂಡೀಷನ್ ಮೂರು ವೆಹಿಕಲ್ದು ಕೂಡ. ಸರ್ ಇವಾಗ ಮೂರು ವೆಹಿಕಲ್ದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಆಸ್ ಇದು 2015 ಮಾಡಲ್ ಆಗಿರೋದ್ರಿಂದ ಇದರ ಪ್ರೈಸ್ ಬಂದ್ಬಿಟ್ಟು 3.5 lakh ನೆಗೋಷಿಯಬಲ್ ಪ್ರೈಸ್. 3.5 lakhಗೆ 2015 ಮಾಡಲ್ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ಸರ್. ಆಸ್ ಇದು 2000, ಇದು 12 ಮಾಡಲ್, ಅದು 11 ಮಾಡಲ್. ಇದು ಪೆಟ್ರೋಲ್ ಡೀಸೆಲ್ ಆಗಿರೋದ್ರಿಂದ ಎರಡು ಸಿಮಿಲರ್ ಪ್ರೈಸ್. 2,25,000 ನೆಗೋಷಿಯಬಲ್ ಪ್ರೈಸ್. 2,25,000 ಎರಡು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಎರಡು 2 lakhs ಕೊಟ್ಬಿಡ್ತೀನಿ ಸರ್. ಎರಡು ಕೂಡ 2 lakhs ಕೊಡ್ತೀರಾ? 2 lakhs ಕೊಡ್ತೀನಿ. ಅಂಡ್ ಈ ತರ ಮೂರು ವೆಹಿಕಲ್ ಇರೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನೀವೇನಾದ್ರು ಫಿಯಟ್ ಪುಂಟೋ ನೋಡ್ತಿದ್ರೆ ಆರಾಮಾಗಿ ಬಂದು ಮೂರು ವೆಹಿಕಲ್ ನ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆರಾಮಾಗಿ ತಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಿಯರ್ ಪ್ರೈಸಸ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್, ಅದಕ್ಕಿಂತ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. 2 lakhsಗೆ ನಿಮಗೆ ಫಿಯಟ್ ಪುಂಟೋ ಸಿಗ್ತಾ ಇದೆ. 2.5 lakhsಗೆ. ಮತ್ತೆ ಇನ್ನೊಂದು ಫೈನಲ್ ಪ್ರೈಸ್ ಬಂದು ನಿಮಗೆ 2015 ಮಾಡಲ್ದು 3.5 lakhsಗೆಲ್ಲ ಸಿಗ್ತಾ ಇದೆ. 3.5 ಒಳಗೆ ನಿಮಗೆ ಮೂರು ಪುಂಟೋ ಇದೆ ನೋಡ್ಬೋದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಮಾರುತಿ ಝೆನ್ ನೋಡ್ಬೋದು. ಎಸ್ ಸರ್. ಸರ್ ಆಸ್ ಲೋ ಬಜೆಟ್, ತುಂಬಾ ಲೋ ಬಜೆಟ್, ಆಸ್ ನಾನು 4 ಕೊಟ್ಟೆ. ಇದು ಒಂದು ಲೋ ಬಜೆಟ್ ಅಂತ ಹೇಳ್ಬೋದು. ಝೆನ್ 2002 ಮಾಡಲು, ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್, ನಿಮಗೆ FC, ಇನ್ಶೂರೆನ್ಸ್, ಎಮಿಷನ್ ಎಲ್ಲ ಕೂಡ ರನ್ನಿಂಗ್ ಇದೆ. ವಿತ್ ಗಾಡಿ ಅಪ್ ಟು ಡೇಟ್ ನಿಮಗೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮಂತ ಯಂಗ್ಸ್ಟರ್ಸ್ ಮೇಂಟೈನ್ ಮಾಡಿರೋದು ಇದು. ನಿಮಗೆ ನೋಡಬಹುದು ಲೆದರ್ ಇಂಟೀರಿಯರ್ಸ್, ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದು. ಓಕೆ ಸರ್. ಕೋಟಿಂಗ್ ಪ್ರೈಸ್ ಇದಕ್ಕೆ ಸರ್ ಜಸ್ಟ್ 1 lakh rupees. 1 lakh ರೂಪಾಯಿಗೆ ಎಲ್ಲ ಝೆನ್ ಸಿಗ್ತಾ ಇದೆ. ಅದು ಕೂಡ ಸ್ವಲ್ಪ ಮಾಡಿಫೈಡ್ ಆಗಿದೆ ಒಳಗಡೆ ನೋಡ್ಬೋದು. ಅಂಡ್ ಇದು ಬಂದು ನಿಮಗೆ 2002 ಮಾಡಲು. ನಿಮ್ಗೆ ಇದರಲ್ಲಿ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಹೌದು, ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದರಲ್ಲಿ. ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಬೀಟ್ ಇದೆ ನೋಡಬಹುದು. ಶೆವರ್ಲೆ ಬೀಟ್. ಸರ್ ಶೆವರ್ಲೆ ಬೀಟ್ 2012 ಮಾಡಲ್. ಆಸ್ ರಿಜಿಸ್ಟ್ರೇಷನ್ ವೆಸ್ಟ್ ಬೆಂಗಾಲ್ ಇದೆ ಇದು. ಓಕೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಪೆಟ್ರೋಲ್ ಇಂಜಿನ್, 65,000 ಕವರ್ ಆಗಿದೆ. ಓಕೆ.
ಇದು ವಿತ್ NOC ಕೂಡ ಪ್ರೊವೈಡ್ ಮಾಡ್ತೀನಿ. ಬಟ್ ರೀಸನೇಬಲ್ ಪ್ರೈಸ್ ಇದೆ, ಬಿಲೋ 2 lakhs ಬಜೆಟ್ ನೋಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ವಿತ್ NOC 1,65,000 ನೆಗೋಷಿಯಬಲ್ ಪ್ರೈಸ್ ಸರ್. 1,65,000 ಕೊಡ್ತೀರಾ. ಇದರಲ್ಲಿ 2 ಪವರ್ ವಿಂಡೋಸ್ ಬರುತ್ತೆ. 2 ಪವರ್ ವಿಂಡೋಸ್ ಬರುತ್ತೆ. 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಕೂಡ ಬರುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಪೆಟ್ರೋಲ್ ಇಂಜಿನ್ 1.5 ಲಕ್ಷ ವಿತ್ NOC ಸರ್. 1.5 ಲಕ್ಷ ಹೇಳ್ತಿದ್ದೀರಾ, ವಿತ್ NOC ಮಾಡ್ಕೊಡ್ತೀರಾ. 1.5 lakh. ಓಕೆ ಸರ್. ಮತ್ತೆ ಲೋ ಬಜೆಟ್ ನೋಡ್ತಿರೋರು ಮತ್ತೊಂದು ನ್ಯಾನೋ ಇದೆ ನೋಡಬಹುದು. ಎಸ್ ಸರ್. ಸರ್ ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ನ್ಯಾನೋ. ಆಸ್ ನಾನೇ ಹೇಳ್ಬಿಡ್ತೀನಿ, ತುಂಬಾನೇ ಲೋ ಬಜೆಟ್ ಸರ್ ಇದು. ಓಕೆ. ಮಾಡೆಲ್ ಜಾಸ್ತಿ ಇದೆ, 2014 ಮಾಡೆಲ್, ಸಿಂಗಲ್ ಓನರ್. ಜಸ್ಟ್ ಓನ್ಲಿ 40,000 ಓಡಿದೆ ಗಾಡಿ. ಓಕೆ. ಟಾಟಾ ನ್ಯಾನೋ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಲರ್ನರ್ಸ್ ಇವಾಗ ಸ್ವಲ್ಪ ಲೇಡೀಸ್ ಇರ್ತಾರೆ, ಅವ್ರಿಗೆ ನ್ಯೂ ಡ್ರೈವಿಂಗ್ ಕಲಿಯಕ್ ಇರ್ತಾರೆ, ಅವರಿಗೋಸ್ಕರ 75,000 ಕೊಡ್ತೀನಿ ಸರ್. ಓನ್ಲಿ 75,000 ಫೈನಲ್ ಹೇಳ್ಬಿಡಿ ಸರ್. ಇದಕ್ಕೆ ಸರ್ 60,000 ಕೊಟ್ಟು ಕಳಿಸ್ತೀನಿ. 60,000 ಎಲ್ಲ ಕೊಡ್ತೀರಾ. 14 ಮಾಡೆಲ್ ಸಿಂಗಲ್ ಓನರ್. 2014 ಮಾಡೆಲ್ ಸಿಂಗಲ್ ಓನರ್ ನ್ಯಾನೋ ನೋಡಬಹುದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಇನೋವಾ ಇದೆ ನೋಡಬಹುದು. ಇನೋವಾ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ. ಎಸ್ ಸರ್. ಸರ್ ಟೊಯೋಟಾ ಇನೋವಾ ಲಾಸ್ಟ್ ವಿಡಿಯೋದಲ್ಲಿ ಇತ್ತು ಈ ವೆಹಿಕಲ್. ಸೇಮ್ ವೆಹಿಕಲ್ 2010 ಮಾಡೆಲ್. ಬಟ್ ಈ ಸಲ ಸ್ವಲ್ಪ ರೀಸನೇಬಲ್ ಮಾಡಿ ಕೊಡ್ತಾ ಇದ್ದೀನಿ ಪ್ರೈಸ್. ಲಾಸ್ಟ್ ನಾನು 7,75,000 ಕೊಟ್ಟು ಮಾಡಿದೆ. ಬಟ್ ಈ ಸಲ ಪ್ರೈಸ್ ಇದ್ರದ್ದು 7,25,000 ಇದೆ. ಆಸ್ ಇಯರ್ ಎಂಡ್ ಸೇಲ್ ಅಂತ ಹೇಳ್ಬಿಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ರೀಸನೇಬಲ್ ಪ್ರೈಸ್ ಕೊಡ್ತಾ ಇದ್ದೀನಿ. ಪ್ಲಸ್ ಟಾಪ್ ಎಂಡ್ ಮಾಡೆಲ್ ಇದು VX ಮಾಡೆಲ್. ಟಾಪ್ ಎಂಡ್ ಮಾಡೆಲ್ VX ಮಾಡೆಲ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಆಗಿರ್ಬೋದು ಎಲ್ಲ ಬರುತ್ತೆ. ಸ್ಟಾಕ್ ಅಲ್ಲಿ ಇದೆ ಅಂತ ಹೇಳ್ಬೋದು ವೆಹಿಕಲ್. ಸೊ ಫೈನಲ್ ಪ್ರೈಸ್ ಬಂದು ಎಷ್ಟು ಹೇಳಿದ್ರಿ? 725 ನೆಗೋಷಿಯಬಲ್. ಅದರಲ್ಲೂ ನೆಗೋಷಿಯೇಟ್ ಮಾಡಿ 675 ಫೈನಲ್ ಪ್ರೈಸ್ ಇದು. 675 ಎಲ್ಲ ಫೈನಲ್ ಮಾಡ್ಕೊಡ್ತೀರಾ. ಟೊಯೋಟಾ ಇನೋವಾ ಟಾಪ್ ಎಂಡ್ ಮಾಡೆಲ್, 10 ಮಾಡೆಲ್ VX ಮಾಡೆಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಬೋಲ್ಟ್ ಇದೆ ನೋಡಬಹುದು. ಎಸ್ ಸರ್. ಸರ್ ಆಸ್ ಟಾಟಾ ಬೋಲ್ಟ್ ನಾನು ಲಾಸ್ಟ್ 3 ವೆಹಿಕಲ್ಸ್ ಬಿಫೋರ್ ಹೇಳ್ದೆ. ಟಾಟಾ ಬೋಲ್ಟ್ 2014 ಮಾಡೆಲ್ 2 ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಇದೊಂದು. ಬಟ್ ಇದು ಕೂಡ ಸೇಮ್ 2014 ಮಾಡೆಲ್ ಸಿಂಗಲ್ ಓನರ್. ಓಕೆ. ಲಾಸ್ಟ್ ವೆಹಿಕಲ್ ಬಂದ್ಬಿಟ್ಟು 18,000 ಕಿಲೋಮೀಟರ್ಸ್ ಕವರ್ ಆಗಿತ್ತು. ಬಟ್ ಇದು ಬಂದ್ಬಿಟ್ಟು 40,000 ಕವರ್ ಆಗಿದೆ. ಇದು ಕೂಡ ಟಾಪ್ ಅಂಡ್ ಮಾಡೆಲ್ XT ರಿವೋಲ್ಟ್ ಅನ್ನು. ಇದರಲ್ಲಿ ಸೇಫ್ಟಿ ಫೀಚರ್ಸ್ ನಿಮಗೆ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ವಾಯ್ಸ್ ಕಮಾಂಡ್, ಆಡಿಯೋ ಮೋಡ್ ಕಂಟ್ರೋಲ್, ಪ್ರೊಜೆಕ್ಟರ್, ಹೆಡ್ ಲ್ಯಾಂಪು ಎಲ್ಲ ಬರುತ್ತೆ ಸರ್. ನಿಮಗೆ ಎಲ್ಲ ಬರುತ್ತೆ ಸರ್. ಫೈನಲ್ ಪ್ರೈಸ್ ಇದಕ್ಕೆ ಸರ್ 2,75,000 ವಿತ್ NOC. 2,75,000 ವಿತ್ NOC ಮಾಡ್ಕೊಡ್ತೀರಾ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಸ್ಪೆಷಾಲಿಟಿ ಹೇಳಿದಾಗೆ ತುಂಬಾನೇ ಲೋ ಬಜೆಟ್ ವೆಹಿಕಲ್ಸ್ ಅಂತ. ಹಾಗಾಗಿ ಫೈನಲ್ ಇನ್ನೊಂದು ಲೋ ಬಜೆಟ್ ವೆಹಿಕಲ್ ತೋರಿಸ್ಬಿಡ್ತೀವಿ. ನಿಸಾನ್ ಟಿಯಾನೋ, ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ನಿಸಾನ್ ಅಲ್ಲಿ ಲಕ್ಸುರಿ ವೆಹಿಕಲ್. ಇದರಲ್ಲಿ ನಿಮಗೆ ಆಟೋ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜಿನ್, 2007 ಮಾಡೆಲ್ ಇದು. ಓಕೆ. ಪ್ರೈಸ್ ತುಂಬಾ ರೀಸನಬಲ್, 2.5 lakh ನೆಗೋಷಿಯಬಲ್ ಪ್ರೈಸ್. ಬಟ್ ಇದರಲ್ಲಿ ನಿಮಗೆ ಟಾಪ್ ಎಂಡ್ ಮಾಡೆಲ್ ಆಗಿರೋದ್ರಿಂದ ಎಲ್ಲಾನೇ ಬರುತ್ತೆ ನಿಮಗೆ. ಲೈಕ್ ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜಿನ್, ಪ್ಲಸ್ ನಿಮಗೆ ರೇರ್ AC, ಡಿಫಾಗರ್ಸ್, ABS, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು ನೀವು ಕನ್ಸೋಲ್ ಯಾವ ಥರ ಯೂನಿಕ್ ಆಗಿ ಬರುತ್ತೆ ಅಂತ ಹೇಳಿ. ಅದಲ್ಲದೆ ನಿಮಗೆ ಆ್ಯಂಡ್ ಇದರಲ್ಲಿ ನಿಮಗೆ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುತ್ತೆ ನೋಡ್ಬೋದು. ವುಡ್ ಫಿನಿಶಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಅದಲ್ಲದೆ ನಿಮಗೆ ಆಲ್ಮೋಸ್ಟ್ ಡೋರ್ಸಲ್ಲೂ ಕೂಡ ನಿಮಗೆ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಲಕ್ಸುರಿ ಆಂಬಿಯನ್ಸ್ ಇದೆ ಅಂತ ಹೇಳ್ಬೋದು. ಅದಲ್ಲದೆ ನಿಮಗೆ ಸೀಟ್ಸ್ ಎಲ್ಲ ಕಂಫರ್ಟಬಲ್ ಆಗಿ ಬರುತ್ತೆ. ಏರ್ ಬ್ಯಾಗು, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಸರ್ 2.5 lakh ನೆಗೋಷಿಯಬಲ್ ಪ್ರೈಸ್. 2.5 lakh ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಕೊನೆ ವೆಹಿಕಲ್ 2,25,000 ಲಾಸ್ಟ್ ವೆಹಿಕಲ್ ಆಗಿರೋದ್ರಿಂದ ಫೈನಲ್ ಟು 5 lakh 2,25,000 ಕೊಡ್ತೀನಿ. 2,25,000ಗೆ ಒಂದು ನಿಸಾನ್ದು ಲಕ್ಸುರಿ ವೆಹಿಕಲ್ ಸಿಗ್ತಾ ಇದೆ. ಸೊ ಆ್ಯಂಡ್ ಇದರಲ್ಲಿ ಮ್ಯಾಕ್ ಕೂಡ ಬರುತ್ತೆ. ಮತ್ತೆ ನಿಮಗೆ ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು. ಬ್ರಿಡ್ಜ್ಸ್ಟೋನ್ ಟೈರ್ಸ್ ಹಾಕಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ವೆಹಿಕಲ್ಸ್ ಇತ್ತು ಸ್ಟಾಕು. ಆ್ಯಂಡ್ ಎಲ್ಲ ವೆಹಿಕಲ್ಲು ಕೂಡ ಆಲ್ಮೋಸ್ಟ್ ರೀಸನಬಲ್ ಪ್ರೈಸ್ ಇತ್ತು. ಆ್ಯಂಡ್ ಎಲ್ಲ ಥರ ಲೋ ಬಜೆಟಿಂದ ಹಿಡ್ಕೊಂಡು ಒಂದು ಲಕ್ಸುರಿ ವೆಹಿಕಲ್ ತನ್ಕೊಂಡು ಎಲ್ಲ ವೆಹಿಕಲ್ಸು ಇತ್ತು. ಸೊ ನಿಮಗೆ ಇಷ್ಟ ಆಗಿರೋ ವೆಹಿಕಲ್ ಈ ವಿಡಿಯೋದಲ್ಲಿ ಇದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ, ಒಂದ್ಸಲ ಟೆಸ್ಟ್ ರೈಡ್ ನೋಡಿ, ನಿಮಗೆ ಇಷ್ಟ ಆಗಿರೋ ವೆಹಿಕಲ್ನ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬೈ.